ವೈದ್ಯನಾಥೇಶ್ವರ ಮಹಿಳಾ ತಂಡ ಬಗಂಬಿಲ ವೈದ್ಯನಾಥ ನಗರ ಇವರಿಗೆ ಕ್ಷೇತ್ರದ ಪರವಾಗಿ ಹಾಗೂ ಭಜನೋತ್ಸವ ಸಮಿತಿಯ ಪರವಾಗಿ ತುಂಬ ಹೃದಯದ ಸ್ವಾಗತ ಸುಸ್ವಾಗತ. ಬಂದಂಥ ತಂಡಗಳು ತಮ್ಮ ಹೆಸರು ಇದಕ್ಕೆ ಸಮಯಾವಕಾಶ ಬೇರೆ ನಮ್ಮ ಒಂದು ಅಥವಾ ಎರಡು ಭಜನೆಗಳು ಲಭ್ಯ ಇರ್ತದೆ. ಹಾಗಾಗಿ ತಕ್ಷಣ ನಿಮ್ಮ ಹೆಸರನ್ನು ಬರೆಯಿಸಿಕೊಂಡು ಸಂಕೀರ್ತನ ಮಂಟಪದ ಮುಂದೆ ಸನ್ನದ್ಧರಾಗಿರಬೇಕು. ಇದೀಗ ಶ್ರೀ ವೈದ್ಯನಾಥೇಶ್ವರ ಮಹಿಳಾ ಭಜನಾ ತಂಡ ವೈದ್ಯನಾಥ ನಗರ ಬಗಂಬಿಯವರಿಗೆ ಸ್ವಾಗತ ಸುಸ್ವಾಗತ.
ಭುವನೇಶ್ವರ ಮಹಿಳಾ ಭಜನಾ ತಂಡ ಬಗೆಂಬಲಿಯವರಿಗೆ ಹೃದಯದ ಧನ್ಯವಾದಗಳು. ಇನ್ನು ಮುಂದಕ್ಕೆ ಶ್ರೀ ದುರ್ಗಾ ಪರಮೇಶ್ವರಿ ಸೋಮನಾಥ ಭಜನಾ ಮಂಡಳಿ ದೇವಂದಪಟ್ಟ ಇವರಿಗೆ ಸ್ವಾಗತ ಸುಸ್ವಾಗತ. ಹಾಗೆ श्री विनायक भारती स्वामी गणपा जनुमातालिदा गणपा जनुमातालिदा जनुमातालिदा गणपा जनुमातालिदा जनुमातालिदा गणपा जनुमातालिदा
ದೇವಿ ಶಕ್ತಿಯ ಲೋಕಗಳಿಗೆ ಸಾರಲು ತಾಯಿ ಪಾರ್ವತಿ ದೇವಿ ಶಕ್ತಿಯ ಲೋಕಗಳಿಗೆ ಸಾರಲು ತಂದೆ ಶಿವನ ದಿವ್ಯ ಶಕ್ತಿಯ ಭಕ್ತ ಜನಕ್ಕೆ ಅರಸಲು ತಂದೆ ಶಿವನ ದಿವ್ಯ ಶಕ್ತಿಯ ಭಕ್ತ ಜನಕ್ಕೆ ಅರಸಲು ಪ್ರಣವ ಮಂತ್ರದಿ ಅಕ್ಷರಗಳ ರೂಪವನ್ನು ತಾನು ಧರಿಸಿ 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 ವಿಘ್ನನಾಶವ ಮಾಡಿದ ಭಕ್ತರ ಕಾರ್ಯಗಳಿಗೆ ಸಿದ್ಧಿಯ ತೋರಲು ಜಡುಮತ ಗಣಪ ಜಡುಮ ತಾಳಿದ ಗಣಪ ಜಡುಮ ತಾಳಿದ ಜಡುಮ ತಾಳಿದ ಗಣಪ ಜಡುಮ ತಾಳಿದ ಜಡುಮ ತಾಳಿದ ಗಣಪ ಜಡುಮ ತಾಳಿದ ಬ್ರಹ್ಮದ ಗಣಕ್ಕೆ ನಾಥನಾಗಿ ಪ್ರಥಮ ಪೂಜೆಯ ಪಡೆಯಲು ಬ್ರಹ್ಮದ ಗಣಕ್ಕೆ ನಾಥನಾಗಿ ಪ್ರಥಮ ಪೂಜೆಯ ಪಡೆಯಲು ಸುಂದರನೆಂದು ಮೇವ ಚಂದ್ರನ ಕರುವವನ್ನು ಅಳಿಸಲು ಸುಂದರನೆಂದು ಮೇವ ಚಂದ್ರನ ಕರುವವನ್ನು ಅಳಿಸಲು ಮೂಷಿಕಾಸುರನ ಕರುವ ಮುರಿದು ವಹನವಾಗಿ ತಾನು ಪಡೆಯಲು ಮೂಷಿಕಾಸುರನ ಕರುವ ಮುರಿದು ವಹನವಾಗಿ ತಾನು ಪಡೆಯಲು ಬಡವರಿಂದ ಪೂಜೆಯ ಪಡೆದು ಮರಳಿ ರಾಜ್ಯವ ತಾನು ಚಟುಮತಾರಿತ ಗಣಪ ಚಟುಮತಾರಿತ ಮಂಜಾಂಬಿಕೆ ತಾಯಿ ಅರಸಿನ ಕುಂಕುಮವ್ವ ತಂದಿಗೆ ಕೇಳಿ ಮಾಮಾಯಿ ಶಬರಿಗಿರಿಯ ಮೇಲೆ ನೆಲೆಸಿಯ ಭುವನೇಶ್ವರಿ ತಾನೇ ಶಬರಿಗಿರಿಯ ಮೇಲೆ ನೆಲೆಸಿಯ ಭುವನೇಶ್ವರಿ ತಾಯೇ ಮನದಲ್ಲಿ ಅಯ್ಯನ ಸ್ಮರಣೆ ಮಾಡುತ್ತ ಕುಳಿತ ಸುಂದರಿಯೇ ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಳಗೆ ಹನ್ಯಾರಮ್ಮ ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಳಗೆ ಹನ್ಯಾರಮ್ಮ ಮೋರೆ ಕಪ್ಪಿನ ಭಾವ ಮೊರದ ಗಗದ ಕಿವಿ ತೋರಿದಾಳಯ ನ್ಯಾರಮ್ಮ ಮೋರೆ ಕಪ್ಪಿನ ಭಾವ ಮೊರದ ಗಗದ ಕಿವಿ ತೋರಿದಾಳಯ ನ್ಯಾರಮ್ಮ ಮೂರು ಕಣ್ಣಿನ ಸುತ ಮುರಿದಿಟ್ಟ ಚಂದ್ರನ ತೀರದ ನಳನಾಥನೇ ಕಾಣಮ್ಮ ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಳಗೆ ಹನ್ಯಾರಮ್ಮ ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಳಗೆ ಹನ್ಯಾರಮ್ಮ ಉಟ್ಟ ಗಟ್ಟಿಯ ಬಿಗಿದುಟ್ಟ ತೆಲ್ಲಣದ ಇಷ್ಟ ಕಾಣಿಗ ನ್ಯಾರಮ್ಮ ಉಟ್ಟ ಗಟ್ಟಿಯ ಬಿಗಿದುಟ್ಟ ತೆಲ್ಲಣದ ಪಟ್ಟದ ರಾಣಿ ಪಾರ್ವತಿಯ ಕುಮಾರನು ಕೊಟ್ಟಿಯ ಗಣನಾಥನೇ ಕಾಣಮ್ಮ
ಆಶಯವನ್ನು ನೆರವೇರಿಸಿಕೊಟ್ಟಂತಹ ಯಶಸ್ವಿನಿ ಪಿ ಶೆಟ್ಟಿ ನಿತ್ಯಾನಂದ ಇವರಿಗೆ ವಂದನೆಗಳು. ಅದೇ ರೀತಿ ಇಂದಿನ ಸಭಾ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ವೇದಿಕೆ ಹಂಚಿಕೊಂಡಿರುವಂತಹ ಗೋಪಾಲಕೃಷ್ಣ ಕಾರಂತರ ಅವರಿಗೂ ಕೂಡ ಹಾರ್ದಿಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಮುಂದಕ್ಕೆ ಈ ಸಭಾ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಅತಿಥಿ ಅಭ್ಯಾಗತರನ್ನ ಸ್ವಾಗತಿಸಲಿಕ್ಕಿದ್ದಾರೆ ಅಯ್ಯಪ್ಪ ವೃತ್ತಧಾರಿಯಾಗಿರುವಂತಹ ಭಾಸ್ಕರ್ ನಾಟ್ಯಕಲಿಗಳು. ಸ್ವಾಮಿ ಶರಣಮಯ್ಯಪ್ಪ. ಮೊದಲನೇದಾಗಿ ವಿಘ್ನ ನಿವಾರಕ ಶ್ರೀ ಮಹಾಗಣಪತಿ ಕ್ಷೇತ್ರದ ಆರಾಧ್ಯ ದೇವರಂತ ಶ್ರೀ ಅಯ್ಯಪ್ಪ ಸ್ವಾಮಿ ಹಾಗೂ ಪರಿವಾರ ದೇವರು ಮಂಜುನಾಥ ಸ್ವಾಮಿ ಹಾಗೂ ಎಲ್ಲ ದೈವ ದೇವರುಗಳನ್ನು ಸ್ಮರಿಸಿಕೊಳ್ಳುತ್ತಾ ಇವತ್ತು ಬಹಳ ಒಂದು ವಿಶೇಷ ದಿನ. ಈ ಕ್ಷೇತ್ರದಲ್ಲಿ ಈ ಕ್ಷೇತ್ರ ಮತ್ತು ಭಜನಾ ಮಂಡಳಿ ಹಾಗೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ BC ಟ್ರಸ್ಟ್ ಇದರ ಕೊಣಾಜ ಮತ್ತು ಬೆಳ್ಮ ಈ ಎರಡು ಗ್ರಾಮಗಳ ಜಂಟಿ ಆಶ್ರಯದಲ್ಲಿ ಇವತ್ತು ಬೆಳಗ್ಗೆ ಶುಭ ಮುಹೂರ್ತದಲ್ಲಿ ಗಣ್ಯರ ಉಪಸ್ಥಿತಿಯಲ್ಲಿ ದೀಪ ಪ್ರಜ್ವಲಗೊಂಡಂತಹ ಈ ಒಂದು ಭಜನೋತ್ಸವ ಎಂಬ ಬಹಳ ಅದ್ಭುತವಾದ ಕಾರ್ಯಕ್ರಮ ಸುಮಾರು 5 ಗಂಟೆಗಳ ಕಾಲ ವಿಶೇಷ. ಯಾಕೆಂತ ಹೇಳಿದ್ರೆ ಇವತ್ತು 18 ತಂಡಗಳು ನಮ್ಮ ಕ್ಷೇತ್ರದ ತಂಡವನ್ನು ಬಿಟ್ಟು, ಯಾಕಂದ್ರೆ ನಾವು ಗಣ್ಯರಲ್ಲ, ನಾವು ಆಹ್ವಾನಿತರು, ಹಾಗಾಗಿ ನಮ್ಮ ತಂಡವನ್ನ ಬಿಟ್ಟು 18 ತಂಡಗಳು ನುಡುಗೋಡ ಅಯ್ಯಪ್ಪನ ಒಂದು ಪ್ರೇರಣೆ. ಅದು ಕೆಲವು ತಂಡಗಳು ಬರಬೇಕಿತ್ತು, 12 ತಂಡಗಳು ಬರಲಿಲ್ಲ. 18 ತಂಡಗಳ ಉಪಸ್ಥಿತಿಯಲ್ಲಿ ಒಂದು ಧರ್ಮಶಾಸ್ತ್ರ ವೇದಿಕೆಯಲ್ಲಿ ಭಜನೋತ್ಸವ ಸಂಪನ್ನಗೊಂಡಿದೆ ಅಂತ ಹೇಳಲಿಕ್ಕೆ ಬಹಳ ಸಂತೋಷ ಪಡ್ತಾ ಇದ್ದೇವೆ. ಹಾಗೆ ಇವತ್ತು ಭಜನೆ ಅಂತ ಹೇಳುವಂಥದ್ದು ಎಲ್ಲ ಕಡೆಯಲ್ಲಿ ನಾವು ಕೇಳ್ತಾ ಇದ್ದೇವೆ. ವಿಶೇಷವಾಗಿ ಇಲ್ಲಿ ಹತ್ತಿರದ 2 ಗ್ರಾಮದ ಉಲ್ಲೇಖವನ್ನು ಮಾಡ್ತೇನೆ. ಇವತ್ತು ನಮ್ಮ ಪಕ್ಕದ ಕೊಣಾಜ ಗ್ರಾಮದಲ್ಲಿ ಅಯ್ಯಪ್ಪ ಸ್ವಾಮಿ ಮಂದಿರದಲ್ಲಿ 1 ತಿಂಗಳ ಪರ್ಯಂತ ನಡೆದಂಥ ಭಜನೆಯ ಇವತ್ತು ಮಂಗಳೋತ್ಸವ ನಡೆಯಲಿದೆ. ಬೆಳಿಗ್ಗೆಯಿಂದ ಇವತ್ತು ನಿತ್ಯ ನಿರಂತರದಲ್ಲಿ ಭಜನೆ ಆಗ್ತಾ ಇದೆ. ಹಾಗೆ ನಮ್ಮ ಪಕ್ಕದ ಈ ಕ್ಷೇತ್ರಕ್ಕೆ ಅವಿನಾಭಾವ ಸಂಬಂಧ ಇರತಕ್ಕಂಥ ಮಂಜನಾಡಿ ಕ್ಷೇತ್ರದಲ್ಲಿ ನಾವು ಶ್ರೀಯುತ ರವಿ ಮಂಜನಾಡಿ ಮತ್ತು ಕ್ಷೇತ್ರದ ಎಲ್ಲ ಆ ಗ್ರಾಮದ ನಿವಾಸಿಗಳ ಒಂದು ಸಹಕಾರದೊಂದಿಗೆ ಮನೆ ಮನೆ ಭಜನೆ ಕೂಡ ನಡೀತಾ ಇದೆ. ಹಾಗಾಗಿ ಎಲ್ಲ ಕಡೆಯಲ್ಲಿ ಭಜನೆಯ ಒಂದು ಒಳ್ಳೆಯ ವಾತಾವರಣ ನಿರ್ಮಾಣ ಆಗ್ತಾ ಇದೆ. ಅಂಥ ಒಂದು ಈ ಒಳ್ಳೆಯ ಭಜನೋತ್ಸವನ ಸಂಘಟನೆ ಮಾಡಿ ಇದೀಗ ನಾವು ಒಂದು ಸಮಾರೋಪದ ಸಭಾ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಕೂಡ ಅಣಿಯಾಗಿದ್ದೇವೆ. ಇವತ್ತಿನ ಈ ಒಂದು ಸಭಾ ಕಾರ್ಯಕ್ರಮಕ್ಕೆ ದೀಪ ಪ್ರಜ್ವಲನೆ ಮಾಡಲಿಕ್ಕೆ ನಮ್ಮ ಈ ಕ್ಷೇತ್ರದ ಪ್ರಧಾನ ಅರ್ಚಕರು, ನಮ್ಮೆಲ್ಲರ ಹಿರಿಯರು ಆದಂಥ ಶ್ರೀಯುತ ಲಕ್ಷ್ಮೀಶ ಬೈಪಡಿತಾಯ ಇವರು ಆಗಮಿಸಿದ್ದಾರೆ. ಅವರನ್ನ ನಾನು ಎಲ್ಲ ಅತಿಥಿಗಳ ಪರವಾಗಿ, ನಿಮ್ಮೆಲ್ಲರ ಪರವಾಗಿ, ಎಲ್ಲ ಸಮಿತಿಗಳ ಪರವಾಗಿ ತುಂಬ ಹೃದಯದಿಂದ ಸ್ವಾಗತ ಮಾಡ್ತಾ ಇದ್ದೇನೆ. ಹಿರಿಯರು, ಗೌರವಾನ್ವಿತರು, ಹಾಗೆ ಇವತ್ತಿನ ಈ ಸಭಾ ಕಾರ್ಯಕ್ರಮದಲ್ಲಿ ಗೌರವ ಉಪಸ್ಥಿತರಿದ್ದು ನಮಗೆ ಮಾರ್ಗದರ್ಶನ ಮಾಡಲಿಕ್ಕಿರುವ ಈ ಕ್ಷೇತ್ರದ ಗುರುಸ್ವಾಮಿಗಳು, ಹಾಗೆ ಈ ಕ್ಷೇತ್ರ ನಿರ್ಮಾಣದ ರೂವಾರಿಗಳಲ್ಲಿ ಒಬ್ಬರಾದಂಥ ಶ್ರೀಯುತ ವಿಶ್ವನಾಥ ಕಾಯರಪಳಿಕೆ ಗುರುಸ್ವಾಮಿ ಇವರಿದ್ದಾರೆ. ಅವರನ್ನು ಭಕ್ತಿಪೂರ್ವಕವಾಗಿ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದಿಂದ ಸ್ವಾಗತ ಮಾಡ್ತಾ ಇದ್ದೇನೆ. ಗಣ್ಯರ ಸಾಲಿನಲ್ಲಿ ಈ ಕ್ಷೇತ್ರದ ಆಡಳಿತ ಮುಕ್ತೇಶ್ವರರು, ನಮ್ಮೆಲ್ಲರ ಹಿರಿಯರು, ಹಾಗೆ ತುಂಬ ಯುವಕರಂತೆ ಕಂಗೊಳಿಸ್ತಿರುವ ನಮ್ಮ ಚಂದ್ರಹಾಸ ಅಡ್ಯಂತಾಯ ಕುತ್ತಾರಗುತ್ತು ಅವರನ್ನು ನಿಮ್ಮೆಲ್ಲರ ಪರವಾಗಿ ಒಂದು ಸ್ವಾಗತ ಮಾಡ್ತಾ ಇದ್ದೇವೆ. ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ಅಧ್ಯಕ್ಷರಾಗಿರುವಂತಹ ಹಿರಿಯರಾಗಿ ಶ್ರೀಯುತ ಜಗದೀಶ ರೈ ಬೆಳ್ಮ ಹೊಸಮನೆ ಉಪಸ್ಥಿತರಿದ್ದಾರೆ. ಅವರನ್ನ ನಿಮ್ಮೆಲ್ಲರ ಪರವಾಗಿ ತುಂಬ ಸ್ವಾಗತ ಮಾಡ್ತಾ ಇದ್ದೇವೆ. ಹಾಗೆ ಇವತ್ತಿನ ಈ ಭಜನೋತ್ಸವದ ರೂವಾರಿಗಳು ಶ್ರೀ ಮಂಜುನಾಥೇಶ್ವರ ಭಜನಾ ಪರಿಷತ್ ಮಂಗಳೂರು ತಾಲೂಕು ಇದರ ಅಧ್ಯಕ್ಷರಾಗಿರುವಂತಹ, ಹಾಗೆ ಇವತ್ತಿನ ಈ ಕಾರ್ಯಕ್ರಮದ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಉಮೇಶ್ ಗಟ್ಟಿ ಅವರನ್ನ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದಿಂದ ಸ್ವಾಗತ ಮಾಡ್ತಾ ಇದ್ದೇನೆ.
ವೇದಿಕೆಯಲ್ಲಿ ನಿಮ್ಮೆಲ್ಲರ ಹಿರಿಯರು ಅನೇಕ ಸಂಘ ಸಂಸ್ಥೆಗಳಲ್ಲಿ ತೊಡಗಿಸಿಕೊಂಡು ಭಾರತೀಯ ಜನತಾ ಪಾರ್ಟಿಯ ಒಂದು ಜವಾಬ್ದಾರಿಯನ್ನು ಕೂಡ ಹೊತ್ತಿರತಕ್ಕಂಥ ಶ್ರೀಯುತ ಚಂದ್ರಶೇಖರ್ ಉಚ್ಚಿಲ್ ಅವರು ನಮ್ಮೊಂದಿಗಿದ್ದಾರೆ. ಅವರನ್ನ ನಾನು ನಮ್ಮೆಲ್ಲರ ಪರವಾಗಿ ತುಂಬ ಹೃದಯದಿಂದ ಸ್ವಾಗತ ಮಾಡ್ತಾ ಇದ್ದೇನೆ. ಶ್ರೀಯುತರಿಗೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ BC ಟ್ರಸ್ಟ್ ರಿಜಿಸ್ಟರ್ಡ್ ಮಂಗಳೂರು ಇವರನ್ನು ಕೂಡ ಆದರಪೂರ್ವಕವಾಗಿ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯ ಸ್ವಾಗತ ಮಾಡ್ತಾ ಇದ್ದೇನೆ. ಹಾಗೆ ವೇದಿಕೆಯಲ್ಲಿ ಯುವ ನಾಯಕರು, ಉದ್ಯಮಿಗಳು, ಅದಕ್ಕಿಂತ ಹೆಚ್ಚಾಗಿ ಭಾರತೀಯ ಜನತಾ ಪಾರ್ಟಿಯ ಒಂದು ಗೌರವಿತ ಸ್ಥಾನದಲ್ಲಿರ್ತಕ್ಕಂಥ ಶ್ರೀಯುತ ಜಿತೇಂದ್ರ ಶೆಟ್ಟಿ ತಲಪಾಡಿ ಗುತ್ತವರಿದ್ದಾರೆ. ಅವರನ್ನು ಆದರಪೂರ್ವಕವಾಗಿ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದಿಂದ ಸ್ವಾಗತವನ್ನು ಮಾಡ್ತಾ ಇದ್ದೇನೆ. ಕರ್ನಾಟಕ ಸರ್ಕಾರದ ಪೊಲೀಸ್ ಇಲಾಖೆಯಲ್ಲಿ ಅತ್ಯಂತ ಉನ್ನತ ಹುದ್ದೆಯಲ್ಲಿದ್ದುಕೊಂಡು ಈ ಕ್ಷೇತ್ರಕ್ಕೆ ಅವಿನಾಭಾವಿ ಸಂಬಂಧ ಇಟ್ಟುಕೊಂಡು ಪಕ್ಕದ ಶ್ರೀ ಗುಳಿಗ ಕೊರಗಜ್ಜ ಸೇವಾ ಸಮಿತಿಯ ಅಧ್ಯಕ್ಷರಾಗಿದ್ದುಕೊಂಡು ಕಳೆದ ವರ್ಷ ಬಹಳ ಅದ್ಭುತವಾದ ಒಂದು ಬ್ರಹ್ಮಕಲಶೋತ್ಸವ ನಡೆಸಿದ ರೂವಾರಿಗಳಾಗಿದ್ದ ಶ್ರೀಯುತ ಭಾಸ್ಕರ್ ಕೆ ಗುಡ್ಡಮಾರಿ ಇವರನ್ನ ಆದರಪೂರ್ವಕವಾಗಿ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯ ಸ್ವಾಗತವನ್ನು ಮಾಡ್ತಾ ಇದ್ದಾರೆ. ಹಾಗೆ ವೇದಿಕೆಯಲ್ಲಿ ಇನ್ನೋರವರು ನಮಗೆಲ್ಲರಿಗೂ ಪರಿಚಿತರಾಗಿರ್ತಾರೆ. ಶ್ರೀಯುತ ನಾವು ತಕ್ಷಣ ಏನಾದರೂ ಜ್ವರ ಬಂದರೆ ಎಲ್ಲ ಓಡೋದು ಇಲ್ಲಿ ಪಕ್ಕದ ವಸುಂಧರ ಮೆಡಿಕಲ್ಗೆ ಅದರ ಮಾಲಕರು ಶ್ರೀಯುತ ಗೋಪಾಲಕೃಷ್ಣ ಕಾರಂತರು ಇದ್ದಾರೆ. ಅವರನ್ನ ನಾವು ನಮ್ಮೆಲ್ಲರ ಪರವಾಗಿ ತುಂಬ ಹೃದಯದಿಂದ ಸ್ವಾಗತವನ್ನ ಮಾಡ್ತಾ ಇದ್ದೇವೆ. ಧನ್ಯವಾದಗಳು ಪ್ರಶಾಂತ್ ದೇರಳಗಟ್ಟೆ ಅವರಿಗೆ. ಹಾಗೆ ವೇದಿಕೆಯಲ್ಲಿ ನಮ್ಮೆಲ್ಲರ ಹಿರಿಯರು, ಮಾಜಿ ಕೃಷಿಕರು ಹಾಗೆ ಮಾಜಿ ವಲಯಾಧ್ಯಕ್ಷರಾಗಿರುವಂತಹ ಶ್ರೀಮತಿ ವೇದಾವತಿ ಗಟ್ಟಿ ಕೊಣಾಜೆ ಅವರು ಉಪಸ್ಥಿತರಿದ್ದಾರೆ. ಅವರನ್ನ ನಮ್ಮ ಈ ಕ್ಷೇತ್ರಕ್ಕೆ ಅವಿನಾಭಾವ ಸಂಬಂಧ ಇಟ್ಟುಕೊಂಡು ಅನನ್ಯ ಭಕ್ತಿಯಾಗಿರುವ ಶ್ರೀಮತಿ ಪುಷ್ಪಲತಾ ರೈ ಕಾನೆಕೆರೆ ಪಂಚಾಯತಿನ ಸದಸ್ಯರು ಕೂಡ ಹೌದು. ಅವರನ್ನ ಪ್ರೀತಿಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ತುಂಬ ಹೃದಯದಿಂದ ಸ್ವಾಗತವನ್ನು ನೀಡ್ತಾ ಇದ್ದೇನೆ. ಬಹುಶಃ ಈ ಒಂದು ಕಾರ್ಯಕ್ರಮದ ಹಿಂದೆ ನಮ್ಮ ಈ ಕ್ಷೇತ್ರದ ಭಜನಾ ಮಂಡಳಿ ಇದೆ, ನಿಮಗೆಲ್ಲರಿಗೂ ಗೊತ್ತಿರುವಂಥ ವಿಷಯ. ಹಾಗೆ ನಮ್ಮ ಈ ಕ್ಷೇತ್ರದ ಭಜನಾ ಮಂಡಳಿಗೆ ಹೊರ ಜಿಲ್ಲೆಗಳಲ್ಲಿ ಕೂಡ ಅತ್ಯಂತ ಹೆಸರನ್ನ ತಂದು ಕೊಟ್ಟಿದೆ ಈ ಕ್ಷೇತ್ರ. ಹಾಗೆ ಒಂದೊಂದು ಅಧ್ಯಕ್ಷರು ಸುಮಾರು 2 ವರ್ಷಗಳ ಸಂಚಾಲಕತ್ವವನ್ನು ವಹಿಸಿಕೊಂಡು ಮುನ್ನಡೆಸ್ತಾ ಬಂದಿದ್ದಾರೆ. ಆದರೆ ಇವರ ಸುಯೋಗವೇ ಅಂತ ಗೊತ್ತಿಲ್ಲ. ಈ 10ನೇ ಅಧ್ಯಕ್ಷರು ಇದು 2ನೇ ಬಾರಿಗೆ, ಅಂದರೆ ಇದು ಅವರ 4ನೇ ವರ್ಷದ ಕೊನೆಯ ಒಂದು ಹಂತಕ್ಕೆ ಬಂದಿದ್ದಾರೆ. ಇಂಥ ಸಂದರ್ಭದಲ್ಲಿ ಒಂದು ಬಹಳ ಉತ್ತಮವಾದ ಕಾರ್ಯಕ್ರಮವನ್ನು ಮಾಡಿಸಿದಂಥ ಶ್ರೀಯುತ ರೋಹಿತಾಶ್ವ ಅವರು ಉಪಸ್ಥಿತರಿದ್ದಾರೆ. ಅವರನ್ನು ಕೂಡ ತುಂಬ ಪ್ರೀತಿಯಿಂದ ಅವರನ್ನ ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತ ಮಾಡ್ತಾ ಇದ್ದೇನೆ. ಲಿಖಿತ್ ಶೆಟ್ಟಿ ದೇರ್ಲಗಟ್ಟೆ ಉಪಸ್ಥಿತರಿದ್ದಾರೆ. ಅವರನ್ನು ಕೂಡ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದಿಂದ ಸ್ವಾಗತವನ್ನು ಮಾಡ್ತಾ ಇದ್ದೇನೆ.
ಅಳಿಯೂರು, ಇವರು ಜಿಲ್ಲಾ ಸಮನ್ವಯಾಧಿಕಾರಿಗಳು, ಭಜನಾ ಪರಿಷತ್ ಶ್ರೀ ಕ್ಷೇತ್ರ ಧರ್ಮಸ್ಥಳ. ಹಾಗೆ ಇಲ್ಲಿ ಉಪಸ್ಥಿತರಿರುವ ಶ್ರೀಯುತ ಸತೀಶ್ ದೀಪಂ, ಶ್ರೀಮತಿ ಯಶಸ್ವಿನಿ ಪಿ ಶೆಟ್ಟಿ, ಶ್ರೀಯುತ ಪ್ರಕಾಶ್ ಕಿನ್ಯ, ಹಾಗೆ ಅನೇಕ ಸೇವಾ ಪ್ರತಿನಿಧಿಗಳು, ಕೊಣಾಜೆ ಮತ್ತು ದೇಳಕಟ್ಟೆ ವಲಯಕ್ಕೆ ಸಂಬಂಧಪಟ್ಟ ಅನೇಕ ಹಿರಿಯರಿದ್ದಾರೆ. ಕೆಲವರ ಹೆಸರಲ್ಲಿ ಬಹುಶಃ ಅದನ್ನು ವ್ಯವಸ್ಥೆ ಮಾಡುವಾಗ ತಪ್ಪುವುದು ಸಹಜ. ಎಲ್ಲ ಕಡೆಯಲ್ಲಿ ವ್ಯವಸ್ಥೆಗಳು ಸಂಪೂರ್ಣವಾಗಿ ಸರಿ ಇರುವುದಿಲ್ಲ. ಆದರೆ ಇಲ್ಲಿ ಹೆಸರು ಮುಖ್ಯ ಅಲ್ಲ, ನೀವು ಮಾಡಿದ ಕೆಲಸವನ್ನ ಹೊರಗೆ ಇರತಕ್ಕಂಥ ಧರ್ಮಶಾಸ್ತ್ರ ಮತ್ತು ಎಲ್ಲರೂ ಆ ದೇವರು ನಿಮ್ಮ ಆ ಶ್ರಮವನ್ನ ಗಮನಿಸಿದ್ದಾರೆ. ಹೆಸರು ಹೇಳಿದ್ರಲ್ಲಿ ಬಿಟ್ಟು ಹೋಗಿರಬಹುದು ಅಥವಾ ಕೂಡ ಮನಸ್ಸಿನಲ್ಲಿ ಇಟ್ಟುಕೊಳ್ಳದೆ ಈ ಕಾರ್ಯಕ್ರಮದ ಯಶಸ್ವಿಗೆ ಕಾರಣಕರ್ತರಾದ ನಿಮ್ಮೆಲ್ಲರನ್ನು ಕೂಡ ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತ ಮಾಡ್ತಾ ಇದ್ದೇನೆ. ವಿಶೇಷವಾಗಿ ಅಬ್ಬಕ್ಕ ಟಿವಿಯ ನಮ್ಮ ಶಶಿಧರ್ ಪೈತಬಲ್ ಅವರು ಕೂಡ ಈ ಛಾಯಾಚಿತ್ರಗಳನ್ನು ಮಾಡ್ತಾ ಇದ್ದಾರೆ. ಹಾಗೆ ನಮ್ಮ ಫೋಟೋಗ್ರಾಫರ್ ಅವರ ಸಹೋದರ ಬಂಧುಗೂ ಕೂಡ ಸ್ವಾಗತವನ್ನು ನೀಡ್ತಾ ಇದ್ದೇನೆ. ವಿಶೇಷವಾಗಿ ಇವತ್ತು ಬೆಳಗ್ಗಿನಿಂದ, ಯಾಕಂದ್ರೆ ಅನೇಕ ಇಲ್ಲಿ ಭಜನಾ ತಂಡದ ಹಿರಿಯರು ಇದ್ದೀರಿ, ಇವತ್ತು ಬೆಳಿಗ್ಗೆ ಬಂದಿದ್ದೀರಿ ಕೆಲವರು, ಹಾಗಾಗಿ ಸಭಾ ಕಾರ್ಯಕ್ರಮದಲ್ಲಿ ಕೊಡುವುದು ಅಂತ, ಇಲ್ಲದಿದ್ದರೆ ಬಹುಶಃ ಅವರು ಕೂಡ ತೇಳ್ತಿದ್ರು ಏನೋ. ಹಾಗೆ ಅವರೆಲ್ಲರನ್ನು ಕೂಡ ಈ ಕ್ಷೇತ್ರದಲ್ಲಿ ಕಳೆದ ವೃಶ್ಚಿಕ ಸಂಕ್ರಮಣದಿಂದ ಅಯ್ಯಪ್ಪ ಸ್ವಾಮಿಯ ಮಾಲಾಧಾರಣೆಯನ್ನು ಮಾಡಿಕೊಂಡು, ಯಾಕಂದ್ರೆ ಈ ಕಾರ್ಯಕ್ರಮದ ಹಿಂದೆ ವೇದಿಕೆಯಲ್ಲಿ ಮತ್ತು ನಾವಿಲ್ಲಿ ಸ್ವಲ್ಪ ಜನ ಮುಂದೆ ಇರಬಹುದು, ಅದರ ಹಿಂದೆ ಅನೇಕ ಅಯ್ಯಪ್ಪ ವೃತ್ತಧಾರಿಗಳು ಮತ್ತು ವೃತ್ತಧಾರಿ ಅಲ್ಲದವರು ಕೂಡ ಒಳ್ಳೆಯ ಕೆಲಸವನ್ನು ಮಾಡಿ ಇವತ್ತಿನ ಕಾರ್ಯಕ್ರಮದ ಯಶಸ್ವಿಗೆ ಕಾರಣರತ್ತಾಗಿದ್ದಾರೆ. ಅವರೆಲ್ಲರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನ ಮಾಡ್ತಾ ಇದ್ದೇನೆ. ಹಾಗೆ ಭಜನಾ ಮಂಡಳಿಯ ಕಲಿಕಾ ಕೇಂದ್ರದ ಪೋಷಕರು ಮತ್ತು ಮಕ್ಕಳು ಅವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತ ಮಾಡಿಕೊಳ್ಳುತ್ತಾ, ಸ್ವಾಗತದ ಕೊನೆಗೆ ಇವತ್ತಿನ ಕಾರ್ಯಕ್ರಮ ಮುಖ್ಯ ಕೇಂದ್ರ ಬಿಂದು ಯಾವುದು ಅಂತ ಕೇಳಿದರೆ ಭಜನೆ. ಭಜನೆ ಎಲ್ಲಿದೆ, ಅಲ್ಲಿ ವಿಭಜನೆ ಇಲ್ಲ. ಇವತ್ತು ಭಜನೆ ಒಂದು ಅಳಿವಿನ ಅಂಚಿಗೆ ಹೋಗುವಂತ ಸಂದರ್ಭದಲ್ಲಿ ಹೇಗೆ ಯಕ್ಷಗಾನ ಮುಗಿಯಿತು ಅನ್ನುವ ಅಧ್ಯಾಯಕ್ಕೆ ಆಗುವಾಗ ಮತ್ತೆ ಪುನಶ್ಚೇತನಗೊಂಡಿತ, ಅದೇ ರೀತಿಯಲ್ಲಿ ಇವತ್ತು ಭಜನೆಯಿಂದ ವಿಭಜನೆಯನ್ನು ತಪ್ಪಿಸಲಿಕ್ಕೆ ಸಾಧ್ಯ ಇದೆ. ಅಂತ ಭಜನೆಯಲ್ಲಿ ಮುಂದಿನ ಇದೊಂದು ಪ್ರಕಟಣೆ ಅಂತ ನೀವು ತಗೊಳ್ಬಹುದು. ಮುಂದಿನ ಜನವರಿ 11 ತಾರೀಕಿಗೆ ನಮ್ಮ ಹತ್ತಿರದ ಮಂಜನಾಡಿ ಶ್ರೀ ವಿಷ್ಣುಮೂರ್ತಿ ಜನಾರ್ದನ ದೇವಸ್ಥಾನಕ್ಕೆ ಬಹಳ ದೊಡ್ಡದಾದ 2 ರಥಗಳನ್ನು ಸಮರ್ಪಣೆ ಮಾಡಲಿಕ್ಕಿದ್ದೇವೆ. ಒಂದು ಬ್ರಹ್ಮರಥ ಅಂತ ನಮ್ಮ ನಿಮ್ಮೆಲ್ಲರ ಸಹಾಯದಿಂದ, ಇನ್ನೊಂದು ತಲಪಾಡಿ ಕ್ಷೇತ್ರದ ಅರ್ಚಕರ ಆ ಕುಟುಂಬದ ವ್ಯವಸ್ಥೆಯಿಂದ ಪುಷ್ಪರಥ ಅಂತ 2 ರಥಗಳು ಸಮರ್ಪಣೆ ಆಗ್ತದೆ. ಇದನ್ನು ಯಾಕೆ ಉಲ್ಲೇಖ ಮಾಡ್ತಾ ಇದ್ದೆ ಅಂತ ಹೇಳಿದ್ರೆ, ಆ ಕಾರ್ಯಕ್ರಮಕ್ಕೆ ನಿಮಿತ್ತವಾಗಿ ಜನವರಿ 11 ದಿವಸ ಅಂದ್ರೆ 12ಕ್ಕೆ ನಾವಿಲ್ಲಿ ಇರುಮುಡಿ ಕಟ್ಟಿ ಹೊರಡುವಂಥದ್ದು. ಆವತ್ತು 11 ತಾರೀಕಿಗೆ ನಾವು ತಲಪಾಡಿಯಿಂದ ಕುತ್ತಾರು ಶ್ರೀ ರಾಜರಾಜೇಶ್ವರಿ ಕ್ಷೇತ್ರಕ್ಕೆ, ಆ ಬಳಿಕ ಕುತ್ತಾರಿನಿಂದ ವಿಜೃಂಭಣೆಯಿಂದ ಬಹಳ ವಿಶೇಷವಾಗಿ ಭಜನೆಯೊಂದಿಗೆ ಆ ಒಂದು ಶೋಭಾಯಾತ್ರೆಯನ್ನು ತಗೊಂಡು ಹೋಗಬೇಕು ಅಂತ ನಾವು ಒಂದು ಕಳಕಳಿಯ ವಿನಂತಿಯನ್ನ ಎಲ್ಲರತ್ತ ಕೂಡ ಮಾಡಿಕೊಂಡೆ. ಹಾಗಾಗಿ ಇಲ್ಲಿ ಇದನ್ನ ನೀವು ವೈಯಕ್ತಿಕ ಆಮಂತ್ರಣ ಅಂತ ಭಾವಿಸಿಕೊಂಡು, ಮತ್ತೆ ಮುಖತ ಸಿಕ್ಕದಿದ್ರು ಕೂಡ ಇದನ್ನ ವೈಯಕ್ತಿಕ ಆಮಂತ್ರಣ ಅಂತ ತಿಳ್ಕೊಂಡು, ಜನವರಿ 11 ಭಾನುವಾರ ಸುಮಾರು 3 ಗಂಟೆಗೆ ಕುತ್ತಾರು ರಾಜರಾಜೇಶ್ವರಿ ಕ್ಷೇತ್ರದಿಂದ ಭಜನೆಯೊಂದಿಗೆ ವಿಜೃಂಭಣೆಯಿಂದ ಈ ಒಂದು ಶೋಭಾಯಾತ್ರೆಯಲ್ಲಿ ತಾವೆಲ್ಲರೂ ಕೂಡ ಇವತ್ತು ಹೇಗೆ ಬಂದು ಸಹಕಾರ ಕೊಟ್ಟಿದ್ದೀರಾ, ಅದೇ ರೀತಿಯ ಸಹಕಾರವನ್ನು ಕೊಟ್ಟು ಈ ಕ್ಷೇತ್ರದಲ್ಲಿ ಬಂದು ನಾವು ಮತ್ತೆ ಜೊತೆಯಾಗಿ ಮಂಜನಾಡಿಯತ್ತ ಸಾಗಲಿಕ್ಕಿದೆ. ಇದೊಂದು ನಾವು ವಿಶೇಷ ವಿನಂತಿಯನ್ನ ಮಾಡಿಕೊಳ್ಳುತ್ತಾ ಬಂದಂತ ಎಲ್ಲರನ್ನು ಕೂಡ ಹಾಗೆ ಇವತ್ತಿನ ನಮ್ಮ ಅವರ ಅತಿಥಿಗಳಲ್ಲ, ನಮ್ಮವರೇ. ವಿಶೇಷವಾಗಿ ಕ್ಷೇತ್ರದಲ್ಲಿ ಅನ್ನದಾನ ಇವತ್ತು ಅವರ ಒಂದು ಉಸ್ತುವಾರಿಯಲ್ಲಿ ನಮ್ಮ ಚಂದ್ರಹಾಸ್ ಅಡ್ಡಂತರ ಅವರಿಗೆ ಸಂಪೂರ್ಣ ಒಪ್ಪಿಗೆಯನ್ನು ಕೊಟ್ಟು ಶರತ್ ಶೆಟ್ಟಿ ಅವರಿಗೆ ಒಂದು ಮಾರ್ಗದರ್ಶನ ನೀಡಿದ್ದಾರೆ. ಯುವ ಉದ್ಯಮಿಗಳು ಕೂಡ ಹೌದು. ಅವರನ್ನ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದಿಂದ ಸ್ವಾಗತವನ್ನ ನೀಡ್ತಾ ಇದ್ದೇನೆ. ಬಿಟ್ಟು ಹೋಗಿದರೆ ಹೆಸರು ಮುಖ್ಯ ಅಲ್ಲ, ನಮ್ಮ ಸೇವೆ ಮುಖ್ಯ ಅನ್ನತಕ್ಕಂಥ ಒಂದು ಆ ವಿಷಯವನ್ನ ಮನದಲ್ಲಿ ಇಟ್ಟುಕೊಂಡು ಈ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಮೆರುಗನ್ನು ಕೊಟ್ಟಂತ ಮಕ್ಕಳಿಗೆ ಒಮ್ಮೆಲ್ಲ ವೇದಿಕೆ ಗಣ್ಯರು ಸಹಿತವಾಗಿ ಎಲ್ಲರೂ ಚಪ್ಪಾಳೆಯನ್ನು ಕೊಟ್ಟು ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತ ಮಾಡಿದ್ದೇನೆ. ಸ್ವಾಮಿ ಶರಣಯ್ಯಪ್ಪ. ಓಂ ಶ್ರೀ ಮಂಜುನಾಥಾಯ ನಮಃ. ಇದರಿಂದ ಭಜನೋತ್ಸವ ಕಾರ್ಯಕ್ರಮದ ಸಭಾ ಕಾರ್ಯಕ್ರಮದಲ್ಲಿ ಉಪಸ್ಥಿತಿ ಇರುವಂತಹ ಅತಿಥಿ ಅಭ್ಯಾಗತರನ್ನು ಸ್ವಾಗತಿಸಿದಂತಹ ಅಯ್ಯಪ್ಪ ವೃತ್ತಧಾರಿಯಾಗಿರುವಂತಹ ಭಾಸ್ಕರ್ ನಾಟ್ಯಕಲ್ ಇವರಿಗೆ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಇಂದಿನ ಈ ಸಭಾ ಕಾರ್ಯಕ್ರಮದಲ್ಲಿ ಭಜನಾ ಮಂಡಳಿ ನಡೆದು ಬಂದಂತಹ ಹಾದಿಯ ಸಂಕ್ಷಿಪ್ತ ವಿವರಣವನ್ನು ನಮ್ಮ ಭಜನಾ ಮಂಡಳಿಯ ಸಂಚಾಲಕರಾದಂತಹ ರೋಹಿತ್ ಭಗಂಬಿಲ ಇವರು ತಿಳಿಸಿಕೊಡ್ಲಿಕ್ಕಿದ್ದಾರೆ. ರೋಹಿತ್ ಭಗಂಬಿಲ ಅವರು. ಸ್ವಾಮಿ ಶರಣಮಯ್ಯಪ್ಪ. ಆರಾಧ್ಯ ದೇವರಾದಂಥ ಅಯ್ಯಪ್ಪ ಸ್ವಾಮಿಯ ಪಾದಗಳಿಗೆ ವಂದಿಸುತ್ತಾ, ಹಾಗೆ ಪರಿವಾರ ದೇವರಿಗೆ ವಂದಿಸುತ್ತಾ, ನಮ್ಮ ಭಜನಾ ಮಂಡಳಿಯು 25 ವರ್ಷಗಳನ್ನು ಪೂರೈಸಿದೆ. ಈ ಸಂದರ್ಭದಲ್ಲಿ ಭಜನಾ ಮಂಡಳಿಯ ಹಲವಾರು ಮಹತ್ವ ಕಾರ್ಯಗಳನ್ನು ನಡೆದಿದೆ. 2022ರಲ್ಲಿ
ಭಜನಾ ಕಲಿಕಾ ಕೇಂದ್ರವನ್ನು ಪ್ರಾರಂಭಿಸಲಾಯಿತು. ಮಕ್ಕಳಿಗೆ ಭಜನೆ ಹಾಗೂ ಕುಣಿತ ಭಜನೆ, ಸಂಸ್ಕಾರಯುತ ಶಿಕ್ಷಣವನ್ನು ನೀಡಲಾಗುತ್ತಿದೆ. ವನ ಮಹೋತ್ಸವ, ಚಿತ್ರಕಲೆ ಸ್ಪರ್ಧೆ, ರಂಗೋಲಿ ಸ್ಪರ್ಧೆ, ಕ್ರೀಡಾಕೂಟ ಹಾಗೂ ಧಾರ್ಮಿಕ ಪ್ರವಾಸ ಮುಂತಾದ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಬಂದಿರುತ್ತೇವೆ. ಅಶಕ್ತರಿಗೆ ಧನ ಸಹಾಯ, ಮಕ್ಕಳಿಗೆ ಪುಸ್ತಕ ವಿತರಣೆ, ವಿದ್ಯಾರ್ಥಿ ವೇತನವನ್ನು ನೀಡುತ್ತಿರ್ತೇವೆ. ವಿವಿಧ ಕ್ಷೇತ್ರಗಳಲ್ಲಿ ನಮ್ಮ ಭಜನಾ ಮಂಡಳಿಯು ನಡೆಯುವ ಸೇವೆಯನ್ನು ಗುರುತಿಸಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಮಂಜುನಾಥೇಶ್ವರ ಭಜನಾ ಪರಿಷತ್ ವತಿಯಿಂದ ತಾಲೂಕು ಮಟ್ಟದ ಶ್ರೇಷ್ಠ ಭಜನಾ ಮಂಡಳಿ ಎಂಬ ಸಾಧಕ ಪ್ರಶಸ್ತಿಯನ್ನು ನಮಗೆ ಲಭಿಸಿರುತ್ತದೆ. ಹೀಗೆ ಇನ್ನು ಮುಂದೆಯೂ ನಮ್ಮ ಭಜನಾ ಮಂಡಳಿಯ ಉತ್ತಮ ಕಾರ್ಯಕ್ರಮಗಳನ್ನು ನೆರವೇರಿಸಲು ನಿಮ್ಮೆಲ್ಲರ ಸಹಕಾರವನ್ನು ಆಶಿಸುತ್ತೇವೆ. ಕ್ಷೇತ್ರದ ಭಜನಾ ಮಂಡಳಿಯು ನಡೆದು ಬಂದಂತಹ ಹಾದಿ ಹಾಗೆ ಅದರ ಕಾರ್ಯಚಟುವಟಿಕೆಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿದಂತಹ ಭಜನಾ ಮಂಡಳಿಯ ಸಂಚಾಲಕರಾದಂತಹ ರೋಹಿತ್ ಭಗಮಿಲ ಇವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಹಾಗೆ ಇಂದಿನ ಈ ಸಭಾ ಕಾರ್ಯಕ್ರಮದ ವೇದಿಕೆಯನ್ನು ಹಂಚಿಕೊಂಡಿರುವಂತಹ ಕ್ಷೇತ್ರದ ಪ್ರಧಾನ ಅರ್ಚಕರಾಗಿರುವಂತಹ ಶ್ರೀ ಲಕ್ಷ್ಮೀಶ ಬೈಪಾಡಿತಾಯಿ ಇವರು ಈ ಭಜನೋತ್ಸವದ ಕಾರ್ಯಕ್ರಮದ ಕುರಿತಾಗಿ ಒಂದೆರಡು ಮಾತುಗಳನ್ನು ಆಡಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇನೆ. ಹರಿಶ್ರೀ ಗುರುಭ್ಯೋ ನಮಃ. ನಮ್ಮ ಕ್ಷೇತ್ರ ಆರಾಧ್ಯ ಅಯ್ಯಪ್ಪ ಸ್ವಾಮಿಲ್ಲ, ಸಪರಿವಾರ ದೇವರೆಲ್ಲ ದೇವರನ್ನ, ಗ್ರಾಮ ದೇವರೆಲ್ಲ, ಮಾಗನ ದೇವರನ್ನ ನೆನೆತ್ತಂತು ಅಯ್ಯಪ್ಪ ಸ್ವಾಮಿ ನಮ್ಮ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಮನವರಿಕೆ ಮಲ್ತಂತು ವೇದಗಳಿನ ಪ್ರತಿಯೊಂದೆಲ್ಲ ಅತಿಥಿನ ಅಭ್ಯಾಗಾತಿಯರು ಹಿರಿಯರ ಕಿರಿಯರ ಮಾತೆಲ್ಲ ಸ್ಮರಣೆ ಮಲ್ತಂತು ಅಲ್ಲಿ ನಮಸ್ಕಾರ ಮಲ್ತಂತು. ಇದೇ ಸೊಟ್ಟು ನಂಗೆ ಸಿಯೋಗ ಬಂಟ ಈ ಕ್ಷೇತ್ರ ಏನು ಬತ್ತು 20 ವರ್ಷ ಅಂಡು ಎಂಕೊಂಜಿ ಎಡ್ಡೆ ದೇವರೊಂಜಿ ಅನುಗ್ರಹ ಮಲ್ತು ಕೊಡ್ತೀರಿ ಅಪ್ಪಗೊತ್ತಿ ಈ ಬಿಟ್ಟಲ್ಲ ತೂಪನ ಬಂಟ ಈ ಭಜನಾ ಸಂಘಟನೆ ಮುಖಾಂತರಲ್ಲ, ಆಡಳಿತಗಳ ಮುಖಾಂತರಲ್ಲ ನಂಗೆ ಈ ಕ್ಷೇತ್ರ ದಿನನಿತ್ಯ ಕಾರ್ಯಕ್ರಮ ಲಾಪನಂಚಿನ ಯೋಗ ದೇವರ ಅನುಗ್ರಹ ಮಲ್ತು ಕೊಡ್ತೀರಿ. ಇಂಚಿನ ದಿವಸಟ್ಟು ನಮ್ಮ ವಿವಿಧ ಘಟನೆ ಕಾರ್ಯಕ್ರಮ ಹೊಂದಿಕೊಂಡು ಅಂಚನೆ ಭಜನೆ ಬಂದು ವಿಭಜನೆ ಇದ್ದ ಪಾತ್ರವನ್ನು ನಮ್ಮ ನಡಪಳ ಕೊಡೋಣ ಅಂತ ವಿಶೇಷವಾದ ಮಾತೆರೆಗಳ ಆ ಭಜನೆ ಆಸಕ್ತಿ ಬರೋಡು ಅಂಟ ನಮ್ಮ ದೇವರನ್ನು ಪೂಜೆ ಸುಮಾರು ವಿಧಾನದೊಂದಿಗೆ ಪೂಜಿಸುವುದು, ವರ್ತಿಸುವುದು, ಭಜಿಸುವುದು, ನರ್ತಿಸುವುದು ಅಂತ ಬೇದ ವಿಧಾನ ದೇವರು ನಮ್ಮ ತೃಪ್ತಿಪಡಿಸೋರು ಅಪ್ಪನಿಗೆ ಈ ರೀತಿ ಆಯ್ತು. ಭಗವಂತ ನಂಗೆ ಈ ಸಮಯಕ್ಕೆ ನಂಗಿತ್ತ ಈ ಕಾಲದ ಮಹಿಮೆ ಇರ್ತಾವರ ನಂಗೆ ಏಪರ ನೆಮ್ಮದಿ ಕಮ್ಮಿ ಹಾಕೊಂಡು ಕಾಸಿತ್ತಂಡ್ಲ ನಂಗೆ ಆರೋಗ್ಯ ಪೂಜೆ, ನೆಮ್ಮದಿ ಪೂಜೆ ಅಂಜನೆ ಇರ್ತಾವೆ ಪೂರ ನಂಗೆ ದಿಕ್ಕೋಡ್ದ ಅಂತ ಸಂಗೀತಲ ಭಜನೆಯನ್ನ ಇಂಚ ಮಾತ್ರ ಕಾರ್ಯ ಮಲ್ತೊಂದು ಬತ್ನಾಡೆ ಮಾತ್ರ ಭಗವಂತ ನಂಗೆ ಆ ಮುಖಾಂತರ ಉಳಿತುವರ ಪೇರಿಗೆ ಅಂತ ಕಲಿಯುಗದ ಮನುಷ್ಯರು ನಮ್ಮ ದುಂಬದ ಕಾಲದ ಲೆಕ್ಕ ಋಷಿಮುನಿಗಳ ಲೆಕ್ಕ ತಪಸ್ಸಲ್ಲಿ ಪೇರು ನಮ್ಮ ಮಾಡ್ತಾ ಪೂಜಿ ಅಂಜರ್ತವರ ನಮ್ಮ ಅಲ್ಪ ಸಮಯ ಇಟ್ಟು ಎಂಚ ಉಳಿಸೋಡು ಬಂದು ನನಗೆ ಭಜನೆ ಸಾಧನೆ ಮುಖ್ಯವಾದ ಉಂಟು ನನಗೆ ಈ ದಿವಸಟ್ಟು ಭಜನಾ ಸಂಘದಾಗಲು ನಮ್ಮ ಕ್ಷೇತ್ರದ ಧರ್ಮದ ಗೊತ್ತಿರ್ತಾವರಲ್ಲ ಅಂಚನೆ ಗ್ರಾಮದ ಗೊತ್ತಿರ್ತಾವರಲ್ಲ ಸಾಕರೊಟ್ಟು ನಮ್ಮ ಮಾತಲ್ಲ ಭಕ್ತ ಸಾಕರು ಗೊತ್ತಿರ್ತಾವರಲ್ಲ ಈ ಕ್ಷೇತ್ರದ ದಿವಸ ಕಾಂಡಿರ್ತ ಮಧ್ಯಾಹ್ನ ಮಟ್ಟ ವಿಶೇಷವಾದ ಭಜನೋತ್ಸವ ಆ ಸಂಕೀರ್ತವನ್ನು ನಮ್ಮ ನಡಪದ ಕೊರಿಯರೆ ಭಗವಂತೆ ಅಗ್ಲಿ ಮಾತ್ರೆಗಳ ಇನ್ನಟ್ಟು ಪಾಲ್ಗೊಳ್ಳಿ ಪ್ರತಿಯೊರೆಗಳ ಭಗವಂತೆ ಅಗ್ಲಿ ಬೋಡಾಪನ ಅಂಚಿತನ ಆರೋಗ್ಯಪೂರ್ಣ ಆಯುಷ್ಯ ನೆಮ್ಮದಿ ಇಷ್ಟಾದ ಅನುಗ್ರಹ ಮಲ್ತು ಕೊರ್ತು ಸದಾ ಕ್ಷೇತ್ರ ಇಂಚಿನ ಪ್ರತಿಯೊಂದು ಕೆಲಸಕ್ಕೆ ಆಗ್ಲಿಕ್ಕೆ ಅನುಗ್ರಹ ಮಲ್ತು ತೋಡು ಕೊರಡು ಅಂಚೆ ಭಗವಂತನ ಪ್ರೀತವಾದ ಮಾತ್ರ ಭಾಗ್ಯ ಹೊಡೆದು ಭಗವಂತನ ವಿಶೇಷವಾದ ಪ್ರಾರ್ಥನೆ ಮಲ್ತೊಂದು ಎಂಗೆ ಈ ಪಾತ್ರೆಗಳ ಅವಕಾಶವನ್ನು ಮಾತ್ರೆಗಳ ಧನ್ಯವಾದ ಸಮರ್ಪಣೆ ಮಲ್ತೊಂದು ಭಗವಂತಗೆ ನಮಸ್ಕಾರ ಮಲ್ತೊಂದಲ್ಲ. ಸ್ವಾಮಿ ಶರಣಮಯ್ಯಪ್ಪ. ಹರಿ ಓಂ. ಭಜನೋತ್ಸವ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಂತಹ ಶ್ರೀ ಲಕ್ಷ್ಮೀಶ ಬೈಪಾಡಿತಾಯಿಯವರು ಈ ಒಂದು ಶುಭ ಸಂದರ್ಭದಲ್ಲಿ ತಮಗೆ ಶುಭ ಆಶೀರ್ವಾದಗಳನ್ನು ನೀಡಿದ್ದಾರೆ. ತಮಗೆ ಈ ಭಜನೋತ್ಸವದ ಕಾರ್ಯಕ್ರಮದ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಕಾರ್ಯಕ್ರಮದ ಮುಂದಕ್ಕೆ ಶ್ರೀ ಕ್ಷೇತ್ರದ ಗುರುಸ್ವಾಮಿ ಹಾಗೆ ಮುಕ್ತೇಸರಾಗಿರುವಂತಹ ವಿಶ್ವನಾಥ ಕಾಯರ್ಪಳಿಕೆಯವರು ಈ ಕಾರ್ಯಕ್ರಮದ ಕುರಿತು ಒಂದೆರಡು ಮಾತುಗಳನ್ನು ಆಡಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇನೆ. ಸ್ವಾಮಿ ಶರಣಂ. ಪ್ರಥಮವಾದ ಸಾನ್ನಿಧ್ಯನ ಅಯ್ಯಪ್ಪ ಸ್ವಾಮಿನ ವಂದಿಸುವೊಂದು ಸೇರಿದೆತ್ತಿನ ಆತ್ಮೀಯ ಭಗವದ್ಭಕ್ತರೇ ಅಂಚನೆ ವೇದಿಕೆ ಇರ್ತಿನ ಗಣ್ಯರೇ, ನಮ್ಮ
ಚರಿತ್ರಕ್ಕನೆ ಸುಮಾರು 1974 ಶಬರಿಮಲೆ ಯಾತ್ರೆ ಪ್ರಾರಂಭ ಆಗ್ತದೆ. 72 ಒಂದು ಬೆರಳಿಕೆದು 4 ಜನ ಸೇರಿದು ಅಯ್ಯಪ್ಪ ಸ್ವಾಮಿನ ಗುಡಿ ಐಟು ಛಾಯಾಚಿತ್ರದ ಮೂಲಕ ದೇವರ ಪ್ರತಿಷ್ಠಾನ 2001 ಬಂದಾಗ ಅವು ನಿಖಲ ಈ ಪೂಜೆ ಯಾವಜಿ ದೇವರಿಗೆ ಅಷ್ಟಬಂಧ ಪ್ರತಿಷ್ಠಾವಳು ನೈವೇದ್ಯ ಮೂಲಕ ದೇವರನ್ನು ಪೂಜೆ ಮಲ್ಪಡು ಅವೇ ಲೆಕ್ಕ ಸತ ಪ್ರಯತ್ನ ಮಂತದ್ದು ಎನ್ಮ ತಿಂಗಳು ನಮ್ಮ 10 ಪೈಸೆ ಕಾಸು ಜಿಲ್ಲ ದೇವಸ್ಥಾನ ನಿರ್ಮಾಣ ಆಗ್ತದೆ ಅಪಗನೆ ನಂಗೆ ಮಾತಾಡ್ಕೊಂಡು ಹೋಗ್ತದೆ ದೇವರನ್ನ ಅನುಗ್ರಹ ಪರಿಪೂರ್ಣ ಉಂಡು ಒಂದು ಆ ಪೊರ್ತುಡು ನಂಗೆ ಕ್ಷೇತ್ರ ತಂತ್ರಿರಾಯನ ದೊಡ್ಡಂಗಡದ ಬಾಲಕೃಷ್ಣ ಭಟ್ಟ ತಿಕ್ಕೇರು ಅದನ್ನ ಮೂಲಕ ದೇವರನ್ನ ಪ್ರತಿಷ್ಠಾನ ಇನ್ನು ಸುಮಾರು ಒಂದು 25 ವರ್ಷ ಪ್ರತಿಷ್ಠೆ ಅದು ಬರ್ತದೆ ಭಾರಿ ಪೊಟ್ಟು ಈಗಿನ ಆಡುತ್ತಾಳೆ ಜನ ದೇವರನ್ನ ಮೂಜು ಪೊತ್ತು ಪೂಜೆ ಅಂಚನೆ ಬೇತೆ ಬೇತೆ ಉತ್ಸವಾದಿ ಕಾರ್ಯಕ್ರಮ ಪೂರ ನಮ್ಮ ಎನ್ನೊಂದಿನ ರೀತಿಯಲ್ಲಿ ಜನ್ಮನೆ ನಡತನ ಪನೇರೆ ಭಾರಿ ಸಂತೋಷ ಆಪಣು ಅವೇ ಲೆಕ್ಕ ನನ್ನ 12/12/24 ಕೂಡ 12/36 ವರ್ಷದ 3ನೇ ವರ್ಷದ ಬ್ರಹ್ಮ ಕೆಲಸ ಉಂಡು ಒಂಚೂರು ತುಂಬುತ್ತರ ಹುತ್ತು ಒಂದಿಲ್ಲ 3ನೇ ವರ್ಷದ ಬ್ರಹ್ಮ ಕೆಲಸ ಉಂಡು ಅಂತ ಬಂಗ ಉಂಡು ಕಾಸು ಅಂತ ಅನಾನುಕೂಲತೆ ಬರ್ಪಣು ಅದಕ್ಕಾದ್ರೆ അതിന് ಒಂತ ಪಿತಪಾದ ಅತಿ ಶೀಘ್ರ ಮುಂದಿನ ಬರ್ಪಿನ ವರ್ಷಗಳು ಅವಳ ಬ್ರಹ್ಮ ಕೆಲಸಗೂ ತಯಾರಾಗುವುದಿಲ್ಲ ಆ ಪರ್ತರು ನಿಖಲು ಊರಿದಾಗಲು ನಿಖ ದುಂಬೆಂಚ ಸಹಕಾರ ಕೊಡ್ತಾರ ಅಂಚೆ ನಿಖಲ ಸಹಕಾರವನ್ನು ನಿರೀಕ್ಷೆ ಮಾಡ್ಕೊ ಬ್ರಹ್ಮ ಕೆಲಸ ಪೂರ್ಣ ಸಹಕಾರ ಅಗತ್ಯ ಉಂಡು ಅಂದ್ಕೊಂಡು ನಿಖಲ ಪ್ರತ್ಯೇಕವಾದ ವಿನಂತಿ ಬಂತು ಲೆಕ್ಕ ವಿಶೇಷವಾದ ಮಣ್ಣಗೆ ಅವು 24 ಕರೆದು ನನ್ನ 35ನೇ ವರ್ಷ ಬರ್ಪುಡು ಅವು ಇಂಚಾತನ ಮಣ್ಣಗ ಆ ಭಗವಂತವೇ ಗೊತ್ತು ನಮ್ಮ ದಾಲಕ ಸಜ್ಜೆ ನಾವು ನಡೆತದ ಮಣ್ಣಗ ಅತಿ ಆಶ್ಚರ್ಯವಾದ ಬಣ್ಣ ಊರ್ದಕ್ಲು ಎಂಚೋಲ್ಲರ ಅದಕ್ಕೆ ಮುಖ್ಯವಾದ ಮುಲ್ಪ ಅಯ್ಯಪ್ಪ ವ್ರತಧಾರಣಕ್ಲು ಏನು ಮುದ್ರಾಧಾರಣ ಮನ್ಪೂರ ಅಂಚನೆ ಅಯ್ಯಪ್ಪ ಸ್ವಾಮಿ ಭಜನಾ ಮಂಡಲಕ್ಲು ಮಕ್ಕಳ ಪೂರ್ವ ಶ್ರಮವಾದಿ ಅತಿ ಅವಶ್ಯಕವಾದ ಇತ್ತನು ಅವಶ್ಯ ಮಲ್ತದೇರು ನನದ ಬರ್ಪುಣ ಬ್ರಹ್ಮ ಕೆಲಸಗಳ ನಿಖಲ ಮಾತೆಯನ್ನು ಸಹಕಾರ ಬೋರ್ಡು ಸಹಕಾರವನ್ನು ಯಾಚಿಸೋಣ ಮಲ್ಪಗ ನಮ್ಮ ಈ ಕೆಲಸಗೂ ನನಾಥ ಸಹಕಾರಕ್ಕೆ ನಂದು ಜಪ್ಪುನಾಗ ನಿಖಲ ಸಹಕಾರಗತ ವಿಶೇಷವಾದ ರೀತಿ ಪ್ರಾರ್ಥನೆ ಮಾಡ್ತಾನ ಪಂಡೊಂದು ನನ್ನ ಜಾಸ್ತಿ ಪಾತ್ರೆ ಪೂಜೆ ಅನೇಕ ಜನ ಪಾತ್ರೆಗಳು ಮನಸ್ಸ ಬಡವದ ಕೊಡ್ತರು ಯಾಕಾದ್ರೆ ನನ್ನ 2 ಪಾತ್ರೆಗಳು ಉಂಟವೆ ಸ್ವಾಮಿ ಶರಣಮಯ್ಯಪ್ಪ ಒಂಜಾತ್ ದೇವಸ್ಥಾನ ದೈವಸ್ಥಾನ ಧರ್ಮಕ್ಷೇತ್ರಡು ಭಜನೋತ್ಸವ ಭಜನಾ ಕಾರ್ಯಕ್ರಮಲಾವಡು ಒಂದು ಬಂದು ನಾವು ಇಚ್ಛೆನ ವ್ಯಕ್ತಪಡಿಸುವ ಮುಖಾಂತರ ಇನ್ನು ಒಂಜಾತ್ ಐಕ ಭಜನಾ ಪರಿಷತ್ತನ್ನು ರಚನೆ ಮಲ್ತೊಂದು ಧರ್ಮ ಜಾಗೃತಿ ಆವಡು ಧರ್ಮಡು ನಡತಂಡ ನಮ್ಮ ದೇಶಕ್ಕೆ ಶುಭೇಚ್ಛೆ ಅಂತ ಬಂದಿನ ಆ ಇಚ್ಛೆನ ವ್ಯಕ್ತಪಡಿಸೊಂದು ಇನಿ ಭಜನೆ ಇತ್ತನ ಅಲ್ಪ ವಿಭಜನೆ ಇಜ್ಜಿಂದ ಪಂಪಿನಂಚಿನ ಆ ಒಂಜಿ ನಮ್ಮ ಹಿರಿಯಕ್ಲದಾದ ಪಾತ್ರರುಂಡ ಐನ ಅಕ್ಷರಸ ಪಾಲಿಸವನಂಚಿನ ಕಾರ್ಯನ ಇನಿ ನಮ್ಮ ಜಂಟಿ ಕಾರ್ಯಕ್ರಮ ಮಲ್ತೊಂದು ಇವಾಗಡೆ ಅಯ್ಯಪ್ಪ ದೇವಸ್ಥಾನ ನಿರಂತರವಾದ ಐತ ಕಮಿಟಿದ ಅಧ್ಯಕ್ಷರಪ್ಪು ಪದಾಧಿಕಾರನಕಲ್ಪು ಗುರುಸ್ವಾಮಿ ಪಡಿತೆ ಪಂಡ್ಲೆಕನೆ ಒಂಜಾತ್ 36 ವರ್ಷದ 26 ವರ್ಷಡು ಇನಿ ಈ ಒಂಜಿ ಪ್ರದೇಶಡ್ ಒಂಜಿ ಧರ್ಮ ಜಾಗೃತಿ ಆವಡು ಒಂಜಿ ಅಯ್ಯಪ್ಪನ ಕಠಿಣ ಋತಾಚರಣೆಡೆ ಇನಿ ಮಾತೆರೆಗ್ಲ ಆ ಒಂಜಿ ಅಯ್ಯಪ್ಪನ ಅನುಗ್ರಹ ತಿಕೊಡು ಐತೊಟ್ಟಿಗೆ ಬೇತೆ ಬೇತೆ ನಮ್ಮ ನೆಡು ದುಶ್ಚಟಲು ಉಪನಂಚಿನ ಆ ಸಂದರ್ಭಡು ನಮ್ಮ ಮಾತು ಆ ದುಶ್ಚಟಲನ್ನು ಬಿಡ್ದು ಸ್ವಸ್ಥ ಸಮಾಜನ ನಿರ್ಮಾಣ ಮಲ್ಪಡು ಪನ್ಪಿನ ಒಂಜಿ ಇಚ್ಛೆನು ವ್ಯಕ್ತಪಡಿಸೊಂದು ಧರ್ಮಸ್ಥಳದ ಕಾವಂದರು ಇನ್ನು ಸಾಮಾಜಿಕ ವಾಯಿನ ಒಂಜಿ ಕಾರ್ಯಕ್ರಮದ ಜೊತೆಗೆ ಇನ್ನು ನಂಗೆ ಮಾತ್ರ ಗೊತ್ತುಂಡು ಧರ್ಮಸ್ಥಳದ ಆ ಒಂಜಿ ಧಾರ್ಮಿಕ ಕಾರ್ಯಕ್ರಮದೊಟ್ಟಿಗೆ ಒಂಜಾದು ಕುಟುಂಬಲು ದುಶ್ಚಟಕ್ಕೆ ಬಲಿಯಾದ ಆ ಕುಟುಂಬನೇ ಒಂಜಿ ಸಿದ್ರಾಪನಂಚಿನ ಸಂದರ್ಭನ ಆಲೋಚನೆ ಮಲ್ತಂದು ಮಧ್ಯವರ್ಜನ ಶಿಬಿರ ಮಲ್ಪನ ಮುಖೇನ ಇನಿ ಒಂಜಿ ಸ್ವಸ್ಥ ಸಮಾಜನ ಕಟ್ಟು ನಂಚಿನ ಕಾಯಕಗೆ ನಮ್ಮ ಧರ್ಮಸ್ಥಳದ ವೀರೇಂದ್ರ ಹೆಗ್ಗಡೆ ಮಲ್ಪನವು ಭಾರಿ ಶ್ಲಾಘನೀಯ ಬಾಯಿನ ಕಾರ್ಯ ಅಂದ್ಯಾನೆ
ಎನ್ನುವೆ. ಅಂಚಾದ ಐತೊಟ್ಟಿಗೆ ನಮ್ಮ ಮಾತ ಭಜನೆ ಮಲ್ಪಡು, ಭಜನದ ಒಟ್ಟಿಗೆ ನಮ್ಮ ಮಾತ ಒಂದು ಧಾರ್ಮಿಕ ಆ ನೆಲಗಟ್ಟದೊಟ್ಟಿಗೆ ನಮ್ಮ ಎಡ್ಡೆ ಕಾರ್ಯಕ್ರಮ ಮಲ್ಪಡು ಪಂಪಿನ ಇಚ್ಛೆಯನ್ನು ವ್ಯಕ್ತಪಡಿಸೊಂದು ಇನಿ ಕಾಂಡೆಡ್ದು ಇತ್ತೆ ಬಯ್ಯ ಮುಟ್ಟದ ಈ ಮಧ್ಯಾಹ್ನ ಮುಟ್ಟದ ಈ ಕಾರ್ಯಕ್ರಮ ಮಲ್ತಂದರೆ ಖಂಡಿತವಾದ ನಮ್ಮ ಗುರುಸ್ವಾಮಿ ಪಲ್ಲಕ್ಕನೆ ಇಂಚಿನ ಒಂಜಿ ಕಾರ್ಯಕ್ರಮ ಮಾತಿರ್ಲ ಒಂದು ಪೂರ್ಣ ಪ್ರಮಾಣದ ಸಹಕಾರ ಕೊರ್ಪುನ ಒಂಜಿ ಕಾರ್ಯಕ್ರಮ ಮಲ್ಪನ ಒಟ್ಟಿಗೆ ನನಾತ್ ಇಂಚಿನ ಎಡ್ಡೆ ಕಾರ್ಯಕ್ರಮ ಮಲ್ಪರೆ ಅವಕಾಶ ಆವಡು ಇನಿ ಇಂಚಿನ ಒಂಜಿ ಕಾರ್ಯಕ್ರಮ ಮಲ್ತದೆ ಮಾತಿರ್ಲ ಒಟ್ಟು ಸೇರಿಸೋದು ಪ್ರೀತಿ ವಿಶ್ವಾಸಡು ನಮ್ಮ ಬಾಳುವ ಮಲ್ಪುನಂಚಿನ ಒಂಜಿ ಅವಕಾಶ ನಂಗೆ ಮಾತ ಬರಡು ಸರ್ವೇ ಜನ ಸುಖಿನೋ ಭವಂತು ನನಾತ್ ದೇವರು ನಂಗೆ ಎಡ್ಡೆ ಕಾರ್ಯಕ್ರಮ ಮಲ್ಪರೆ ದೇವರು ಅಯ್ಯಪ್ಪ ಸ್ವಾಮಿ ಆ ಮಂಜುನಾಥ ಸ್ವಾಮಿ ಅನುಗ್ರಹಿಸಾಡ್ ಈ ಸಂದರ್ಭ ಪನ್ನೊಂದು ಈ ಒಂಜಿ ಕಾರ್ಯಕ್ರಮಗಳೆತ್ತದ ಎರಡು ಪಾತ್ರ ಅವಕಾಶ ಮಲ್ತು ಕೊರನಂಚಿನ ಇನ್ನು ಭಜನಾ ಪರಿಷತ್ತದ ಅಧ್ಯಕ್ಷರು ಪದಾಧಿಕಾರಿಗಳು ಸೇರಿದ ನಂಚಿನ ಮಾತೆರಗಳ ವಂದನೆ ಸಲ್ಲಿಸದನ್ನ ಪಾತ್ರ ಅಂತ ಜೈ ಹಿಂದ್ ಜೈ ಭಾರತ್. ಸಭಾ ಕಾರ್ಯಕ್ರಮದ ವೇದಿಕೆಯಲ್ಲಿ ಇಂದಿನ ಕಾರ್ಯಕ್ರಮದ ಬಗ್ಗೆ ಶುಭ ನುಡಿಗಳನ್ನಾಡಿದಂತಹ ಚಂದ್ರಶೇಖರ್ ಉಚ್ಚಿಲ್ ಇವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ವಂದನೆಗಳು. ಕಾರ್ಯಕ್ರಮದ ಮುಂದಕ್ಕೆ ಇಂದಿನ ಸಭಾ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಜಿತೇಂದ್ರ ಶೆಟ್ಟಿ ತಲಪಾಡಿಗುತ್ತು ಇವರು ಇಂದಿನ ಈ ಕಾರ್ಯಕ್ರಮದ ಕುರಿತು ಮಾತನಾಡಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇನೆ. ಆರಾಧ್ಯ ದೇವರಾಯಣ ಅಯ್ಯಪ್ಪ ದೇವರಿಗೆ ಸಾಷ್ಟಾಂಗ ಅಡ್ಡಪೂರೊಂದು ವೇದಿಕೆಡಿತ್ತಿನ ಸಭಾಧ್ಯಕ್ಷರೇ, ಇನ್ನಿತರ ಗೌರವಾನ್ವಿತ ಅತಿಥಿನಕ್ಲೆ, ವಿಶೇಷವಾದ ಶ್ರೀ ಸ್ವಾಮಿ ಅಯ್ಯಪ್ಪ ದೇವಸ್ಥಾನಡು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಆಯ್ತ ಒಟ್ಟಿಗೆದ ನೇತೃತ್ವಡು ನಡಪುನಂಚಿನ ಶ್ರೇಷ್ಠ ಕಾರ್ಯಕ್ರಮ ಭಜನಾ ಪರಿಷತ್ ಮಂಜುನಾಥೇಶ್ವರ ದೇವಸ್ಥಾನದ ಭಜನಾ ಪರಿಷತ್ ಒಟ್ಟಿಗೆ ನಡಪುನಂಚಿನ ಭಜನಾ ಕಾರ್ಯಕ್ರಮ ಶ್ರೇಷ್ಠ ಕಾರ್ಯಕ್ರಮ ಅಂತ ಪಣಿಯರೆ ಇಂಕ ಭಾರಿ ಖುಷಿಯ ಒಂದುಂಡು ದಯಪಂಡ ವೇದಿಕೆಡೆ ಪಾತೆರ್ನ ಪಂಡೇರು ಪ್ರಸ್ತಾವನೆ ಮಲ್ಪುನಾಗ ಯಕ್ಷಗಾನದ ಕಲೆ ನಶಿಸಿದು ಬಣ್ಣಗ ಪುನರುತ್ಥಾನಾಂಡು ಅಂಚೆನೆ ಭಜನೆ ಇಜ್ಜಿಂದ ಪಣ್ಣಗ ಶ್ರೇಷ್ಠ ಮಟ್ಟಡು ಭಜನೆ ಕೂಡ ಉದ್ದೀಪನ ಆಂಡು ಖಂಡಿತವಾದಲ್ಲ ಸತ್ಯ ದಾಯಪಂಡ ಭಜನೆ ಪಂಪುಣ ವಿಚಾರ ಪಣ್ಣಗ ಸಾವಿರಾರು ಜನ ಮನಪೂರ್ತಿಯಾದ ಮನಸ್ಸು ವಾ ಕಲ್ಮಶ ಇಜ್ಜಂದೆಲ್ಲ ಸೇರುವೇರು. ಏನು ವಿಶೇಷವಾದ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಆ ಮಂಜುನಾಥ ದೇವರೇನು ಸುಗಿತೊಂದು ಆ ಸಮಸ್ತ ತಂಡಗೂ ಮಲ್ಲ ಅಭಿನಂದನೆ ಸಲ್ಲಿಸವೆ. ದಾಯಪಂಡ ಈ ಶ್ರೇಷ್ಠ ಕಾರ್ಯಕ್ರಮಡು ಈ ಹಿಂದೂ ಸಮಾಜನು ಜಾಗೃತ ಮಲ್ಪನಂಚಿನ ಕೆಲಸ ದಾಯಪಂಡ ಅನಾದಿ ಕಾಲದ್ದೇ ಹಿಂದೂ ಸಮಾಜ ಪಂಡ ಗಾಢ ನಿದ್ರಡಿತ್ನ ಸಮಾಜ. ಆ ಸಮಾಜಗೂ ಅಪ್ಪಗಪ್ಪಗ ಎಚ್ಚರಿಕೆ ಮನ್ಪುಣಂಜಿ ಭಾರಿ ಮಲ್ಲ ಕೆಲಸ ದಾಯಪಂಡ ಭಜನೆಂದು ಪನ್ಪುಣ ವ್ಯವಸ್ಥೆ ಸೇರಂಡ ಭಜನೆಂದು ಲೆಪ್ಪುಣ ಕಾರ್ಯಕ್ರಮಗೂ ಏರೆಗಳ ಅರ್ಧೋಡು ಪೋಯರ್ಲಾ ಪೂಜಿ ಭಜನೆಗಿಂದು ಬತ್ತಿನಾಯಗ ಏನಕ್ಕೆ ಅರ್ಜೆಂಟೆಡ್ ಪೋಪುನಾಯಗಲ ಪೋಯರಾ ಪೂಜಿ ದಯಪಂಡ ಇನ್ನು ಪೂರ್ಣ ಆದೇ ಪೋಡು ಭಾರಿ ಮಲ್ಲ ದೇವರಿನ ಕೆಲಸ ದಯಪಂಡ ದೇವರನ್ನು ಸುಗಿತದ ನೆನಪು ಮನ್ಪ ಕೆಲಸ ಐಟ್ಲ ಶ್ರೇಷ್ಠವಾದ ಅಯ್ಯಪ್ಪ ಸ್ವಾಮಿನ ಮಲದಾರಲಿ ಉಪ್ಪುನಂಚಿನ ಸಂಕ್ರಮಣದ ಕೈತಲ್ದ ಪೊರ್ತುಂದು ಭಾರಿ ವಿಶೇಷ ಕಾಲಾಂದ್ಯ ಪನ್ಪೆ ಅಂಚಾದ ಭಾರಿ ಖುಷಿ ವಿಶೇಷ ಗೌರವ ಹಿಂದೂ ಸಮಾಜಗೂ ಗೌರವ ಕೊರ್ಪುನಂಚಿನ ಕಾರ್ಯಕ್ರಮ ಎಂ ಬೇದಾಲ ಮನ್ಪುಜಿ ನಮ್ಮ ಸಮಾಜವನ್ನು ಗಟ್ಟಿ ಮನ್ಪುನೆತ್ತ ಒಟ್ಟಿಗೆ ನಂಗೆ ಗೌರವ ವಿಶೇಷದಾದ ಪಂಡ ನೆಟ್ಟು ಮಾತೆಯರು ವಿಶೇಷ ಕಾಳಜಿ ಕೊರ್ಪೇರು ಇಂದು ನಮ್ಮ ಶಕ್ತಿ ದಯಪಂಡ ಮಾತೆಯರು ಓಲು ಪೂರ್ಣ ಪ್ರಮಾಣೋಡು ಇಟ್ಟು ತೊಡಗಿಸುವರ ಖಂಡಿತವಾದ ಆ ಕಾರ್ಯಕ್ರಮ ಯಶಸ್ವಿ ನೆತ್ತ ಬಗ್ಗೆ ಸಂಶಯನೇ ಬುರ್ಚಿ ಇಂದುವೇ ನಮ್ಮ ಶಕ್ತಿ ದಯಪಂಡ ಯಾನ್ ಸತ್ಯ ಯಾನೇ ಪುರುಷ ಒಂದು ಪ್ರಧಾನ ಸಮಾಜ ಅಂದು ಪಂಡಲ ಯಾನ್ ಪನ್ಪೆ ಆಂಜನಕಲು ಹೆಚ್ಚ ಸಮಯ ಕೊರ್ಪೆಂಟ್ ದೂರ ಚಂದ್ರಸನ ನಮ್ಮಪುರ ಚಂದ್ರಸನೆ ಉಂತುನಾರ
ಉಂತೋಡಿ ದಾಯಪಂಡ ಈ ಕಾರ್ಯಕ್ರಮದ ಆರಿಗೆ ಮಲ್ಲ ಜವಾಬ್ದಾರಿಗಳುಂಡು ಅವತ್ತಂದೆ ಈ ಶ್ರೇಷ್ಠ ಕಾರ್ಯಕ್ರಮ ತಪ್ಪಾಯಿರಾಬಿಜಿ ದಾಯಪಂಡ ಆರು ಈ ಪೊರ್ತು ರೆಸ್ಟ್ ಮಾಡ್ಬಿಡ ಸಮಯ ಹಿಂಗೆ ಗೊತ್ತು ಮಸ್ತ್ ತಿರಿನೇ ಯಾರ ಬಗ್ಗೆ ಸಾಮಾನ್ಯವಾದ ಮಾತೆಲ್ಲ ಚಂದ್ರಶೇಖರನ ಮಾತೆಲ್ಲ ದಯಪಂಡ ಸಂಡೇ 2.5 ಗಂಟೆ ಆಂಡ್ ಏನೆಲ್ಲ ಸೇರದ ಆಂಡ ಈ ಕಾರ್ಯಕ್ರಮ ಮಿಸ್ ಮಲ್ಪಲಕ್ಕಜ್ಜಿ ಹೆಚ್ಚ ಪಾತ್ರೆ ಅವಕಾಶ ಇಜ್ಜಿ ಪಾತ್ರೆ ಉಂಡ ಎತೋ ವಿಚಾರ ಉಂಡು ದಯಪಂಡ ಹಿಂದೂ ಸಮಾಜ ನಡತೊಂದು ಎಂಚ ಬತ್ತುಂಡು ಇನಿ ಆ ಕಾಲಘಟ್ಟಡುಲ್ಲ ನಿಜವಾದ ಬಂದ್ರೆ ಉಚ್ಛ್ರಾಯ ಸ್ಥಿತಿಟುಲ್ಲ ಸನ್ಮಾನ್ಯ ನರೇಂದ್ರ ಮೋದಿ ಆದೇಳಿದ ಬತ್ತಿ ಬೊಕ್ಕ 2014 ಬೊಕ್ಕ ನಮ್ಮ ಹಿಂದೂ ಧರ್ಮ ಭಾರತ ದೇಶಡು ಉಚ್ಛ್ರಾಯ ಸ್ಥಿತಿಟು ನೆಟ್ಟು ರಡ್ಡು ಪಾತ್ರನೇ ಅಜ್ಜಿ ನಂಗೆ ಗೌರವದ ಕಾಲ ನಮ್ಮ ವ್ಯವಸ್ಥೆದ ನಮ್ಮ ವಿಚಾರನು ನಮ್ಮ ಅರ್ಧ ಗಂಟೆ ಪಾತ್ರಂಡ ನಂಗೆ ರೋಮಾಂಚನಾಪಣ ಕಾಲಘಟ್ಟ ನಮ್ಮಲ್ಲ ಅಂಚಾದು ಪುನಗ ಹೆಚ್ಚಿಗೆ ಪಾತ್ರೆ ಪೋಪುಜಿ ಧರ್ಮಸ್ಥಳ ಭಜನಾ ಕಮ್ಮಟ ಉಪ್ಪು ಅಯ್ಯಪ್ಪ ಸ್ವಾಮಿ ಚಂದ್ರಸನ್ನ ಸಮಸ್ತ ಜಗದೀಶ್ ಸೈಕಲ್ ನಿಖಿಲ ಸಮಸ್ತ ತಂಡ ಗೋಪಿಯನ್ನೇ ಉಳ್ಳೇರು ಶರತ್ ಉಳ್ಳೇರು ಒಂದು ಭಾರಿ ಶೋಕದ ಒಂದು ಯೂತ್ ಟೀಮ್ ಉಂಡು ಮುಳು ಆ ಮಾತೇರ್ನ ತಂಡಲ ಉಂಡು ದಯಪಂಡೊಂದು ನಮ್ಮ ಗೌರವ ಒಂದು ಶಕ್ತಿ ಕೇಂದ್ರ ನಮ್ಮ ಸಮಾಜದ ಶಕ್ತಿ ಕೇಂದ್ರ ಅಂಚಾದ ನಂಗೆ ಭಾರಿ ಖುಷಿ ಆಪು ನೆಟ್ಟೊಂಜಿ ಪಾಲದೆತ್ತನೆಲ್ಲ ಭಾಗ್ಯ ಅಂದ ಎನ್ನುವೇನೆ ಅಂಚಾದ ಈ ಕೆಲಸ ನಿರಂತರ ನಡಪಾಡು ಅಯ್ಯಪ್ಪ ಸ್ವಾಮಿನ ಆಶೀರ್ವಾದ ನಿಖಿಲಿಗೆ ಉಪ್ಪಾಡು ನಿಖಿಲಿಗೆ ತಿಕ್ಕನ ಆಶೀರ್ವಾದ ಅಂತ ಎಂಕ್ಲಿಗೆಲ್ಲ ತಿಕ್ಕಡು ಪಣ್ಣ ಪಾತ್ರದೊಟ್ಟಿಗೆ ನಿರಂತರ ದೇವರ ಕೆಲಸವನ್ನು ಭಾಗ್ಯ ನಿಖಿಲಿಗೆ ಕೊರಡು ಪಣ್ಣ ಪಾತ್ರದೊಟ್ಟಿಗೆ ಯಾನು ಎನ್ನ ಪಾತ್ರ ಅಂತವೆ ಧನ್ಯವಾದ. ಓಂ ಶ್ರೀ ಮಂಜುನಾಥಾಯ ನಮಃ. ಅಯ್ಯಪ್ಪ ಸ್ವಾಮಿಯನ್ನು ಭಕ್ತಿಯಿಂದ ಪ್ರಾರ್ಥಿಸಿಕೊಳ್ಳುತ್ತಾ ಧರ್ಮಸ್ಥಳದ ಮಂಜುನಾಥ ಸ್ವಾಮಿಯನ್ನು ಭಕ್ತಿಯಿಂದ ಮನವರಿಕೆ ಮಾಡಿಕೊಳ್ಳುತ್ತಾ ಈ ಭಾಗದ ಎಲ್ಲ ಗ್ರಾಮ ದೇವರು ದೈವ ದೇವರುಗಳನ್ನು ಮನಸಾರೆ ಭಕ್ತಿಯಿಂದ ಪ್ರಾರ್ಥಿಸುತ್ತಾ ಇವತ್ತಿನ ಬಹಳ ಅದ್ಭುತ ಭಜನಾ ಕಾರ್ಯಕ್ರಮದ ಈ ಒಂದು ಸುಂದರ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಗೌರವಾನ್ವಿತ ಹಿರಿಯರೇ ಹಾಗೂ ಎಲ್ಲ ಭಜಕ ವೃಂದದವರೇ ಹಾಗೂ ಊರಿನ ಎಲ್ಲ ಸದ್ಭಕ್ತರೇ, ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವತಿಯಿಂದ ಹಾಗೂ ಅಯ್ಯಪ್ಪ ಸ್ವಾಮಿ ಭಜನಾ ಮಂಡಳಿಯ ವತಿಯಿಂದ ಬಹಳ ಅದ್ಭುತ ಒಂದು ಕಾರ್ಯಕ್ರಮ ಇವತ್ತು ನಡೆದು ಬಂದಿದೆ. ಸುಮಾರು 18ಕ್ಕೂ ಹೆಚ್ಚು ಭಜನಾ ತಂಡಗಳು ಬೆಳಿಗ್ಗೆ 7:30ರಿಂದ ಈ ಹೊತ್ತಿನವರೆಗೆ ಬಹಳ ಅದ್ಭುತವಾಗಿ ಭಜನಾ ಸೇವೆಯನ್ನು ಮಾಡಿ ಶ್ರೀ ಅಯ್ಯಪ್ಪ ಸ್ವಾಮಿಯ ಒಂದು ಇಂತಹ ಸಂದರ್ಭದಲ್ಲಿ ನಮಗೆಲ್ಲರಿಗೂ ಒಂದು ಅವಕಾಶವನ್ನು ಮಾಡಿಕೊಟ್ಟಂತಹ ಈ ಅಯ್ಯಪ್ಪ ಸ್ವಾಮಿ ಭಜನಾ ಮಂಡಳಿಯ ಎಲ್ಲ ಭಜಕರಿಗೂ ಅತ್ಯಂತ ಗೌರವದ ವಂದನೆಗಳನ್ನು ಸಲ್ಲಿಸುತ್ತಾ ನಮ್ಮ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವತಿಯಿಂದ ಹಾಗೂ ಧರ್ಮಸ್ಥಳ ಮಂಜುನಾಥೇಶ್ವರ ಭಜನೆಯ ಮಂಡಳಿಯ ವತಿಯಿಂದ ವಿಶೇಷವಾಗಿ ಪ್ರತಿ ವರ್ಷ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಭಜನಾ ಕಮ್ಮಟಗಳನ್ನು ಪೂಜ್ಯ ಹೆಗಡೆಯವರು ಮಾಡ್ತಾ ಬಂದಿದ್ದಾರೆ. ಸುಮಾರು 2.5 ದಶಕಗಳ ಹೆಚ್ಚು ಕಾಲ ಈ ಭಜಕರನ್ನು ಸೇರಿಸಿಕೊಂಡು ಸುಮಾರು 1 ವಾರಗಳ ಕಾಲ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಭಜನೆಯನ್ನು ನಾವು ಹೇಗೆ ಮಾಡಬೇಕು, ಭಜನೆಯನ್ನು ಮಾಡುವಾಗ ನಾವು ಯಾರನ್ನೆಲ್ಲ ಒಟ್ಟಿಗೆ ಸೇರಿಸಿಕೊಂಡು ಭಜನೆಯನ್ನು ಮಾಡಬೇಕು ಮತ್ತು ಯಾವ ರೀತಿ ನಮ್ಮ ಯುವ ಸಮೂಹವನ್ನು ಆಕರ್ಷಣೀಯವಾಗಿ ಈ ಭಜನಾ ಕಾರ್ಯಕ್ರಮದಲ್ಲಿ ತೊಡಗಿಸಿಕೊಳ್ಳಬೇಕು ಅಂತ ಹೇಳುವ ವಿಶೇಷ ಕಾರ್ಯಕ್ರಮ ಸುಮಾರು 25 ವರ್ಷಗಳಿಗಿಂತ ಹೆಚ್ಚು ಕಾಲ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ 1 ವಾರಗಳ ಕಾಲ ಬೇರೆ ಬೇರೆ ರೀತಿಯ ನುರಿತ ತಜ್ಞರಿಂದ ತರಬೇತಿಗಳನ್ನು ಕೊಡುವುದರ ಮುಖೇನ ಈ ಒಂದು ವಿಶೇಷ ಕಾರ್ಯಕ್ರಮವನ್ನು ಪೂಜ್ಯ ಹೆಗಡೆಯವರು ಮಾಡಿಕೊಂಡು ಬಂದಿದ್ದಾರೆ. ಬಹುಶಃ ಇಡೀ ನಮ್ಮ ರಾಜ್ಯದಲ್ಲಿ ಅಥವಾ ದೇಶದಲ್ಲಿ ಇಂತಹ ಒಂದು ಅದ್ಭುತ ಯೋಚನೆಯನ್ನು ಮಾಡಿದಂಥ ಪುಣ್ಯಾತ್ಮ ಯಾರಾದರೂ ಇದ್ದರೆ ಅದು ಪೂಜ್ಯ ಹೆಗಡೆಯವರು ಅಂತ ಹೇಳಿದ್ರೆ ಬಹಳ ಸಂತೋಷ ಆಗ್ತಾ ಉಂಟು. ಅದೇ ರೀತಿ ಯಾವುದೇ ಒಂದು ನಮ್ಮ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳಿಗೆ ಏನಾದರೂ ಒಂದು ರೀತಿಯಲ್ಲಿ ಸಹಾಯಗಳು ಬೇಕು ಅಂತ ಹೇಳಿದಾಗ ಬಹುಶಃ ಕ್ಷೇತ್ರಕ್ಕೆ ಆ ಸಂಘಟನೆಯ ಎಲ್ಲ ಪ್ರಮುಖರು ಸೇರಿಕೊಂಡು ಪೂಜ್ಯ ಹೆಗಡೆಯವರನ್ನು ಭೇಟಿ ಮಾಡಿದಾಗ ಶ್ರೀ ಕ್ಷೇತ್ರದ ವತಿಯಿಂದ ಬೇರೆ ಬೇರೆ ರೀತಿಯ ಸಹಾಯಗಳನ್ನು ಮಾಡುವುದರ ಮುಖೇನ ನಮ್ಮ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳನ್ನು ಬೆಳೆಯಿದ್ದು ಮತ್ತು ಒಳ್ಳೆಯ ರೀತಿಯ ಒಂದು ಸ್ಥಾನಮಾನಕ್ಕೆ ಏರುವ ರೀತಿಯಲ್ಲಿ ಪೂಜ್ಯ ಹೆಗಡೆಯವರು ಇವತ್ತು ಬಹಳ ಒಳ್ಳೆಯ ರೀತಿಯ ಒಂದು ಸಹಾಯವನ್ನು ಮಾರ್ಗದರ್ಶನವನ್ನು ನೀಡುತ್ತಾ ಬಂದಿದ್ದಾರೆ. ಬಹುಶಃ ಈ ಭಜನಾ ಮಂಡಳಿಗೂ ಕೂಡ ನಮ್ಮ ಕ್ಷೇತ್ರದಲ್ಲಿ ನಡೆಯುವಂತಹ ಭಜನಾ ಕಮ್ಮಟದಲ್ಲಿ ವಿಶೇಷವಾದಂತಹ ಒಂದು ಪ್ರಶಸ್ತಿ, ತಾಲೂಕು ಮಟ್ಟದ ಒಂದು ಪ್ರಶಸ್ತಿಯನ್ನು ಗಳಿಸಿದಂತಹ ಒಂದು ತಂಡ ಅಂತ ಹೇಳಿದರೆ ಅದು ನಮ್ಮ ಅಯ್ಯಪ್ಪ ಸ್ವಾಮಿ ಭಜನಾ ತಂಡ. ಬಹುಶಃ ಹೇಳಿದಾಗೆ ವರದಿಯಲ್ಲಿ ಹೇಳಿದಾಗೆ ಎಲ್ಲ ಟೀಮನ್ನು ಸೇರಿಸಿಕೊಂಡು ಇವತ್ತು ಭಜನೆಯ ಒಂದು ಯುವ ಸಮೂಹವನ್ನು ಕಟ್ಟಿಕೊಂಡು ಈ ತಂಡ ಇವತ್ತು ಮುನ್ನುಗ್ತಾ ಉಂಟು. ಬಹುಶಃ ನಮ್ಮ ಇಡೀ ಮಂಗಳೂರು ತಾಲೂಕಿಗೆ ಮಾದರಿಯಾದಂತಹ ಒಂದು ತಂಡವಾಗಿ ಇವತ್ತು ಅಯ್ಯಪ್ಪ ಸ್ವಾಮಿ ಭಜನಾ ತಂಡ ಇವತ್ತು ಮೂಡಿ ಬಂದಿದೆ. ಇವತ್ತು ಅಂತಹ ಒಂದು ಟೀಮ್ ಇವತ್ತು ಈ ಭಾಗದ
ಭಾಗದಲ್ಲಿ ಇರುವಂಥದ್ದು ನಮ್ಮೆಲ್ಲರ ಭಾಗ್ಯ ಅಂತ ಹೇಳುವಂಥದ್ದು. ಹಾಗಾಗಿ ಇವತ್ತು ಧರ್ಮಸ್ಥಳದ ವತಿಯಿಂದ ಪೂಜ್ಯ ಹೆಗಡೆಯವರು ಪ್ರತಿ ವರ್ಷ 2 ಬಾರಿ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳನ್ನು ಸ್ವಚ್ಛತೆ ಮಾಡಬೇಕು ಅಂತ ಹೇಳುವಂಥ ಒಂದು ಕರೆಯನ್ನು ನಮ್ಮ ಗ್ರಾಮಾಭಿವೃದ್ಧಿ ಯೋಜನೆ ಮುಖೇನ ಎಲ್ಲ ಒಕ್ಕೂಟದ ಸಹಕಾರದೊಂದಿಗೆ ಮಾಡ್ತಾ ಬಂದಿದ್ದೇವೆ. ಬಹುಶಃ ಇನ್ನು 14ನೇ ತಾರೀಕಿಗೆ ಬರುವಂತಹ ಸಂಕ್ರಮಣಕ್ಕೆ ಪೂರಕವಾಗಿ ಪೂಜ್ಯ ಹೆಗಡೆಯವರ ಒಂದು ಕರೆಯಂತೆ ನಾವೆಲ್ಲ ದೇವಸ್ಥಾನಗಳನ್ನು ಗ್ರಾಮ ಮಟ್ಟದಲ್ಲಿರುವಂತಹ ಅದು ಯಾವುದೇ ಸಣ್ಣ ಪುಟ್ಟ ಗುಡಿ ಗುಂಡಾರಗಳಿದ್ರೂ ಕೂಡ ಅವುಗಳನ್ನು ಸ್ವಚ್ಛತೆಯನ್ನು ಮಾಡಬೇಕು ಅಂತ ಹೇಳುವಂತಹ ಹಿನ್ನೆಲೆಯಲ್ಲಿ ಈ ಶ್ರದ್ಧಾ ಕೇಂದ್ರಗಳನ್ನು ಸ್ವಚ್ಛತಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತೇವೆ. ನಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಇಡೀ ದೇಶದಲ್ಲಿ ಸ್ವಚ್ಛ ಶ್ರದ್ಧಾ ಕೇಂದ್ರ ಎನ್ನುವಂತಹ ಒಂದು ಪ್ರಶಸ್ತಿಗೆ ಪಾತ್ರವಾದಂತಹ ಕ್ಷೇತ್ರ. ಈ ಹಿನ್ನೆಲೆಯಲ್ಲಿ ನಮ್ಮ ಕ್ಷೇತ್ರದ ಒಂದು ಪದ್ಧತಿಯಂತೆ ಆ ಒಂದು ಸಂದರ್ಭದಲ್ಲಿ ಎಲ್ಲ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳು ಇವತ್ತು ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳಬೇಕು ಅಂತ ಹೇಳುವಂತಹ ಹಿನ್ನೆಲೆಯಲ್ಲಿ ಪೂಜ್ಯ ಹೆಗಡೆಯವರು ಗ್ರಾಮಾಭಿವೃದ್ಧಿ ಯೋಜನೆ ಮುಖೇನ ಮತ್ತು ಎಲ್ಲ ಸಂಘಟನೆಗಳನ್ನು ಸೇರಿಸಿಕೊಂಡು ಈ ರೀತಿಯ ಶ್ರದ್ಧಾ ಕೇಂದ್ರಗಳನ್ನು ಸ್ವಚ್ಛತೆ ಮಾಡುವಂಥ ಕೆಲಸ, ಹೀಗೆ ಹಲವಾರು ಧಾರ್ಮಿಕ ಚಿಂತನೆಗಳನ್ನು ಇಟ್ಟುಕೊಂಡು ಪೂಜ್ಯ ಹೆಗಡೆಯವರು ಇವತ್ತು ಯಾವುದೇ ಒಂದು ಬ್ರಹ್ಮ ಕಳಸ ಇರ್ಬೋದು, ಸಣ್ಣ ಕಾರ್ಯಕ್ರಮಗಳಿರ್ಬೋದು, ಅದಕ್ಕೆಲ್ಲದಕ್ಕೂ ಧನ ಸಹಾಯವನ್ನು ನೀಡುತ್ತಾ ತನ್ನದೇ ಆದಂತಹ ಒಂದು ರೀತಿಯಲ್ಲಿ ಸ್ಫೂರ್ತಿಯನ್ನು ಕೊಡುವಂತಹ ಒಂದು ವಿಶೇಷ ಒಂದು ವ್ಯವಸ್ಥೆ ಇವತ್ತು ಶ್ರೀ ಕ್ಷೇತ್ರದ ಧರ್ಮಸ್ಥಳದಿಂದ ನಡೀತಾ ಉಂಟು. ಭಜನೆಯ ವ್ಯವಸ್ಥೆಗೂ ಕೂಡ ಓರ್ವ ಜಿಲ್ಲೆಗೆ ಸಮನ್ವಯಾಧಿಕಾರಿಯನ್ನು ಮಾಡಿಕೊಂಡು ಇಡೀ ನಮ್ಮ ತಾಲೂಕು ಮಟ್ಟದಲ್ಲಿ ಗ್ರಾಮ ಮಟ್ಟದಲ್ಲಿ ಎಲ್ಲೆಲ್ಲಿ ಭಜನೆಗಳನ್ನು ಹಮ್ಮಿಕೊಳ್ಳಬೇಕು ಮತ್ತು ಯಾವ ರೀತಿ ಸಂಘಟನೆಯನ್ನು ಮಾಡಬೇಕು ಎನ್ನುವುದರ ಬಗ್ಗೆ ವಿಶೇಷವಾಗಿ ಪ್ರತಿ ತಿಂಗಳು ಸಭೆಯನ್ನು ಮಾಡಿ ಪೂಜ್ಯ ಹೆಗಡೆಯವರು ಮಾರ್ಗದರ್ಶನ ಮಾಡಿ ನಮ್ಮ ಗ್ರಾಮ ಮಟ್ಟದಲ್ಲಿ ಇವತ್ತು ಭಜನೆ ಎನ್ನುವಂತಹ ಸಂಘಟನೆಯನ್ನು ಗಟ್ಟಿ ಮಾಡಬೇಕು ಅಂತ ಹೇಳುವಂತಹ ನಿಟ್ಟಿನಲ್ಲಿ ಪೂಜ್ಯ ಹೆಗಡೆಯವರು ಈ ರೀತಿಯ ಸಂಕಲ್ಪವನ್ನು ಮಾಡಿದ್ದಾರೆ. ಬಹುಶಃ ನಮಗೆ ಭಾಗ್ಯ ಅಂತ ಹೇಳ್ಬೋದು. ಇಂತಹ ಒಂದು ಸಂದರ್ಭದಲ್ಲಿ ನಾವೆಲ್ಲರೂ ಮನೆಯಲ್ಲಿ ಭಜನೆಯನ್ನು ಮಾಡಿದರೆ ಮಾತ್ರ ನಾವು ಮುಂದಿನ ದಿನಗಳಲ್ಲಿ ನಮ್ಮ ಧಾರ್ಮಿಕತೆಯನ್ನು ನಾವೆಲ್ಲರೂ ಉಳಿಸಿಕೊಂಡು ಮುಂದುವರಿಸಿಕೊಂಡು ಹೋಗಲಿಕ್ಕೆ ಖಂಡಿತ ಸಾಧ್ಯತೆ ಉಂಟು. ಈ ಹಿನ್ನೆಲೆಯಲ್ಲಿ ಧರ್ಮಸ್ಥಳದ ಎಲ್ಲ ಕಾರ್ಯಕ್ರಮಗಳಿಗೂ ತಾವೆಲ್ಲರೂ ಒಳ್ಳೆಯ ಸಹಕಾರವನ್ನು ನೀಡಿ ಅಂತ ವಿನಂತಿಯನ್ನು ಮಾಡಿಕೊಳ್ಳುತ್ತಾ ನಮ್ಮ ಭಜನಾ ಕಾರ್ಯಕ್ರಮ ಎಲ್ಲಿ ನಡೆಯುತ್ತಿದ್ದರೂ ಅಲ್ಲಿಗೆ ಶ್ರೀ ಕ್ಷೇತ್ರದ ನಮ್ಮ ಸಂಪೂರ್ಣ ಬೆಂಬಲ ಹಾಗೂ ಅಲ್ಲಿಯ ವ್ಯವಸ್ಥೆಗಳನ್ನು ಖಂಡಿತ ನಾವು ಗ್ರಾಮಾಭಿವೃದ್ಧಿ ಯೋಜನೆ ಹಾಗೂ ಭಜನಾ ಪರಿಷತ್ತಿನ ವತಿಯಿಂದ ನಾವು ಮಾಡಿಕೊಡ್ತೇವೆ ಅಂತ ಹೇಳುವಂಥ ಮಾತನ್ನು ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮದ ಸಂಘಟನೆಗೆ ಬಹುಶಃ ಇಲ್ಲಿ ಎಲ್ಲ ಗ್ರಾಮಾಭಿವೃದ್ಧಿ ಯೋಜನೆಗೆ ಒಕ್ಕೂಟದ ಎಲ್ಲ ಅಧ್ಯಕ್ಷರುಗಳು ಬಹಳ ಒಳ್ಳೆಯ ರೀತಿಯ ಸಹಕಾರವನ್ನು ಕೊಟ್ಟಿದ್ದಾರೆ. ನಮ್ಮ 2 ಮಂದಿ ಮೇಲ್ವಿಚಾರಕರು ಮತ್ತು ಎಲ್ಲ ಸೇವಾ ಪ್ರತಿನಿಧಿಗಳ ತಂಡ ಇವತ್ತು ಬಹಳ ಒಳ್ಳೆಯ ರೀತಿಯ ಸೇವೆಯನ್ನು ನೀಡುವುದರ ಮುಖೇನ ಬಹಳ ಒಳ್ಳೆಯ ಯಶಸ್ಸಿಗೆ ಇದು ಕಾರಣಕರ್ತರಾಗಿದೆ ಅಂತ ಹೇಳ್ತಾ ನಮಗೆ ಅವಕಾಶ ಮಾಡಿಕೊಟ್ಟ ಈ ಸಂಘಟಕರಿಗೆ ವಿಶೇಷವಾಗಿ ಕ್ಷೇತ್ರದ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಗ್ರಾಮಾಭಿವೃದ್ಧಿ ಯೋಜನೆ. ಹರಿ ಓಂ. ಭಜನಾ ಕ್ಷೇತ್ರಕ್ಕೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ನೀಡಿರುವಂತಹ ಕೊಡುಗೆ ಅಪಾರ. ಕಳೆದ 27 ವರ್ಷಗಳಿಂದ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ನಿರಂತರವಾಗಿ ಭಜನಾ ಕಮ್ಮಟ ಕಾರ್ಯಕ್ರಮ ನಡೀತಾ ಇದೆ. ಆ ಕಾರ್ಯಕ್ರಮದಲ್ಲಿ ಈ ಬಾರಿ ನಾನು ಕೂಡ ಶಿಬಿರಾರ್ಥಿಯಾಗಿ ಪಾಲ್ಗೊಂಡಿದ್ದೆ. ಈ ಕಾರ್ಯಕ್ರಮ ಈ ಭಜನೆಯಲ್ಲಿ ನಾವು ಯಾವ ರೀತಿ ತೊಡಗಿಸಿಕೊಳ್ಬೇಕು, ಭಜನೆಯಲ್ಲಿ ಯಾವ ರೀತಿಯ ಸುಧಾರಣೆಗಳನ್ನು ಕೈಗೊಳ್ಳಬೇಕು ಅನ್ನೋದಕ್ಕಂತ ಬಹಳ ಒಂದು ವಾರದ ತರಬೇತಿ, ಬಹಳ ವಿಶಿಷ್ಟವಾದಂತಹ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಮುಂದಿನ ದಿನಗಳಲ್ಲಿ ನಡೆಯುವಂತಹ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ನಡೆಯುವಂತಹ ಭಜನಾ ಕಮ್ಮಟದಲ್ಲಿ ತಾವು ಕೂಡ ಈ ಪರಿಸರದ ಭಜನಾ ಮಂಡಳಿಗಳ ವಿದ್ಯಾರ್ಥಿಗಳು ಅದೇ ರೀತಿ ಭಜನಾಸಕ್ತರು ಅಲ್ಲಿ ತಮಗೆ ಸಮಯಾವಕಾಶ ಮಾಡಿಕೊಂಡು ಅಲ್ಲಿ ಭಜನೆಯನ್ನ ತಾವು ಕೂಡ ಕಲಿತುಕೊಳ್ಬಹುದು. ಈ ಸಂದರ್ಭದಲ್ಲಿ ತಮ್ಮ ಅನಿಸಿಕೆಗಳನ್ನು ತಿಳಿಸಿಕೊಟ್ಟಂತಹ ಯೋಜನಾಧಿಕಾರಿಗಳಂತಹ ಶ್ರೀಯುತ ಸುರೇಂದ್ರ ಸರ್ ಇವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಇಂದಿನ ಸಭಾ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಶ್ರೀಮತಿ ವೇದಾವತಿ ಗಟ್ಟಿ, ಕೃಷಿಕರು ಮತ್ತು ಮಾಜಿ ವಲಯಾಧ್ಯಕ್ಷರು, ಇವರು ಈ ಕಾರ್ಯಕ್ರಮದ ಕುರಿತು ಮಾತನಾಡಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇನೆ. ಅಯ್ಯಪ್ಪ ಸ್ವಾಮಿ ಗುಲಿಗಜ್ಜನ ಪಾದಗಡ್ಡ ಬರೋಂದು ಸನ್ಮಾನ್ಯ ಸಭಾಧ್ಯಕ್ಷರೇ, ವೇದಿಕೆಯಲ್ಲಿ ಇರುವ ಗೌರವಾನ್ವಿತ ಮುಖ್ಯ ಅತಿಥಿಗಳೇ ಹಾಗೂ ನೆರೆದಿರುವ ನನ್ನ ಪ್ರೀತಿಯ ಶ್ರದ್ಧೆಯ ಬಂಧುಗಳೇ, ಮೊದಲಾಗಿ ನಮ್ಮೆಲ್ಲರ ಆರಾಧ್ಯ ದೇವರಾದ ಮಂಜುನಾಥ ಸ್ವಾಮಿಯ ಪಾದಕ್ಕೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಕ್ಷೇತ್ರದ
ಕಾವಂದರ ಹಾಗೂ ಅಮ್ಮನವರ ಆಶೀರ್ವಾದಗಳನ್ನು ಬೇಡಿಕೊಳ್ಳುತ್ತಾ ನನಗೆ ಅವಕಾಶವನ್ನು ಕಲ್ಪಿಸಿಕೊಟ್ಟಂಥ ಸಂಘಟನೆಯ ಸರ್ವ ಬಂಧುಗಳಿಗೂ ಹೃತ್ಪೂರ್ವಕ ಕೃತಜ್ಞತೆಗಳು. ಭಜನೆ ಎಂದರೆ ಭಗವಂತನನ್ನು ಜನ್ಮ ಜನ್ಮಾಂತರದಲ್ಲಿ ನೆನೆಯುವುದು. ಭಜನೆ ಇದ್ದಲ್ಲಿ ಯಾವಾಗಲೂ ವಿಭಜನೆ ಇಲ್ಲ. ಇದು 100ಕ್ಕೆ 100 ಸತ್ಯವಾದ ಮಾತು. ಭಜನೆ ಇದ್ದರೆ ಅದು 100ಕ್ಕೆ 100 ಸತ್ಯವಾದ ಮಾತು. ಭಜನೆ ಎಂದರೆ ಹತ್ತಿರದಿಂದ ಕಾಣುವ ಸುಲಭ ಮಾರ್ಗ. ಭಜನೆಗೆ ಒಲಿಯದ ದೇವರಿಲ್ಲ. ಎಲ್ಲ ಮನೆಯಲ್ಲಿ ಒಂದು ತಾಳದ ಶಬ್ದ ಹಾಗೂ ಸಂಕನಾದ ಕೇಳಿದರೆ ಆ ಮನೆ ನಂದನವನವಿದ್ದಂತೆ. ಭಜನೆಯ ಸ್ವರ ಕೇಳಿದಾಗ ಋಣಾತ್ಮಕ ಶಕ್ತಿ ತೊಲಗಿ ಧನಾತ್ಮಕ ಶಕ್ತಿ ಆ ಜಾಗದಲ್ಲಿ ಉಂಟಾಗ್ತದೆ. ನಮ್ಮ ಧರ್ಮಸ್ಥಳ ಕ್ಷೇತ್ರವು ಪ್ರತಿ ವರ್ಷವೂ ಕಾವಂದರ ಮಾರ್ಗದರ್ಶನದಲ್ಲಿ ಭಜನೆ ಕಮ್ಮಟಗಳು ಯಶಸ್ವಿಯಾಗಿ ನಡೆಯುವುದು. ಇಂಥ ಭಜನೆ ತರಬೇತಿ ಪಡೆದ ಅದೆಷ್ಟೋ ಭಜನೆ ತಂಡಗಳು ಇಂದು ಅನೇಕ ಪ್ರಶಸ್ತಿಗಳನ್ನು ಪಡೆದಿದೆ ಎಂದು ಹೇಳಲು ಸಂತೋಷವಾಗುತ್ತಿದೆ. ಭಜನೆಯೇ ಭಕ್ತಿ, ಭಜನೆಯೇ ಶಕ್ತಿ, ಭಜನೆಯೇ ಮುಕ್ತಿ, ಇವೆಲ್ಲವೂ ನಮಗೆ ಸಿಗುತ್ತದೆ. ಇಂಥ ಕಾರ್ಯಕ್ರಮಗಳು ನಾಡಿನಾದ್ಯಂತ ರಾಜ್ಯಾದ್ಯಂತ ಪ್ರಾರಂಭ ಆಗಲಿ ಹಾಗೂ ನಮ್ಮ ಒಗ್ಗಟ್ಟಿನಿಂದ ಎಲ್ಲ ಕಾರ್ಯಕ್ರಮ ಮಾಡಲು ಅನುಗ್ರಹ ಹಾಗೂ ನಮ್ಮ ದೇವರ ಅನುಗ್ರಹ ಹಾಗೂ ಜನರ ಪ್ರೋತ್ಸಾಹ ಅತ್ಯಗತ್ಯವಾಗುತ್ತದೆ. ಎಲ್ಲರೂ ಶಿಸ್ತಿನ ಜೀವನ ನಡೆಸಿ ಭಜನೆಯಿಂದ ಭಕ್ತಿಯಲ್ಲಿ ಪ್ರಾರ್ಥಿಸಿ ಮುನ್ನಡೆದಾಗ ಜೀವನ ಎಂಬ ಜೋಕಾಲಿ ಸಂತೋಷವನ್ನು ತರಬಲ್ಲದು. ನನಗೆ ಭಜನೆ ಕಮ್ಮಟಗಳಿಗೆ ಒಂದು 15 ವರ್ಷ ಮುಂಚೆ ನಮ್ಮಲ್ಲಿ ಭಜನೆಗೆ ನಾವು ಸಂಘದಲ್ಲಿ ಹೋಗುವಾಗ ಭಜನೆ ಕಮ್ಮಟಕ್ಕೆ ನಾನು ಹೋಗ್ತಾ ಇದ್ದೆ. ಆವಾಗ ನನಗೆ ಅಲ್ಲಿ ಶಿಸ್ತು ಗೊತ್ತುಂಟು. ಟೈಮ್ಗೆ ಸರಿಯಾಗಿ ನಮ್ಮ ಕಾವಂದರು ಬರ್ತಾರೆ. ಕೃಷಿಕರಿಗೆ ಒಂದು ಅವಕಾಶ ಕೊಟ್ಟಿದ್ದರು ಅವತ್ತು. ಅಂದರೆ 9 ಗಂಟೆಗೆ ಮೊದಲು ನಾವು ಅಲ್ಲಿ ಸೇರಬೇಕು. ಆವಾಗ ನನಗೆ ದನ ತುಂಬ ಇತ್ತು. ಮಾತಾಡುವಾಗ ಜಾಸ್ತಿ ಆಗ್ತದಂತ ಗೊತ್ತಿಲ್ಲ. ಆವಾಗ 9 ಗಂಟೆಗೆ ಹೋಗಬೇಕು ಅಂತಾಯಿತು. ನಮ್ಮ ಧರ್ಮಸ್ಥಳ ವಲಯಾಧ್ಯಕ್ಷ ಇದ್ದಿದ್ದೆ ಆವಾಗ ನಮ್ಮ ಪ್ರತಿಯಾದ ನವಸಾದರು ಹೇಳಿದರು, ನೀವು ದನ ಉಂಟು ಅಂತ ಹೇಳಲಿಕ್ಕೆ ಆಗೋದಿಲ್ಲ, ನಮ್ಮ ಹೆಸರು ಕೊಟ್ಟ ಆಗಿದೆ ನಮಗೆ, ನೀವು ಕೃಷಿಕರಾಗಿ ಅಲ್ಲಿ ಹೋಗಲೇಬೇಕು, 9 ಗಂಟೆಗೆ ಮುಟ್ಟಬೇಕು ಅಂತಂದರು. ಬೆಳಿಗ್ಗೆ 4 ಗಂಟೆಗೆ ಎದ್ದು ದನ ಹಾಲು ಎಲ್ಲ ಕರೆದು ಹಾಲನ್ನು ಕೊಟ್ಟು ಅದರ ನಂತರ 2 ವೀಲರಲ್ಲಿ ಧರ್ಮಸ್ಥಳಕ್ಕೆ ಹೋದವಳು ನಾನು 8:45 ಮುಟ್ಟಿದ್ದೇನೆ ಅಲ್ಲಿ. ಆವಾಗ 9 ಗಂಟೆಗೆ ಎಲ್ಲ ಕೃಷಿಕರಿಗೆ IVIB ಎಲ್ಲ ಕೊಟ್ಟು ಅವರು ದೊಡ್ಡವರು, ಇವರು ಸಣ್ಣವರು, ಅವರು ಪಾಪದವರು, ಇವರು ಅವರು ಅಂತ ಹೇಳಿ ಏನು ಮಾಡಲಿಲ್ಲ. ಅಲ್ಲಿ ಎಲ್ಲ ಒಳ್ಳೆಯದರಲ್ಲಿ ಮಾಡಿ ನಮಗೆ ಎಲ್ಲ ಕೃಷಿಕರಲ್ಲಿ ತುಂಬ ಅನುಭವ ಹೇಳಿಕೊಟ್ಟಿದ್ದಾರೆ. ನಾವು ಹೋಗೋದಕ್ಕೆ ಮುಂಚೆ ಕಾವಂದರು ಅಲ್ಲಿ ಕೂತಿದ್ದಾರೆ, ಟೈಮಿಗೆ ಭಾಳ ಪ್ರಶಸ್ತಿ ಕೊಡುವವರು ಅವರು. ಹಾಗಾಗಿ ಅಲ್ಲಿಂದ ಕಲಿತಳು ನಾನು. ಅದರ ನಂತರ ಭಜನೆ ಕಮ್ಮಟಗಳಲ್ಲಿ ನಾನು ಒಂದು ಭಜನೆ ಈಗಲೂ ನೆನಪಿಟ್ಟಿದ್ದೇನೆ. ಒಂದು ವಾಕ್ಯ ಬೇಕಾದರೆ ಹೇಳ್ತೇನೆ, ಜಾಸ್ತಿ ಹೇಳಿದರೆ ನಿಮಗೆ ಏನಾದರೂ ನನ್ನ ಸ್ವರ ಒಳ್ಳೆಯದಿಲ್ಲ, ರಾಗ ಒಳ್ಳೆಯದಿಲ್ಲ, ಯಾವುದು ಒಳ್ಳೆಯದಿಲ್ಲ. ಒಂದು ಹೇಳ್ತೇನೆ. ಗಣಪತಿ ನಿನ್ನ ಸ್ತುತಿ ಮಾಡುತ್ತೇನೆ ಸಬ್ಬದಾಗ ಕೊಡು ಮತಿ ವಿದ್ಯೆಯ ದಯಾಗಣ. ಗಣಪತಿ ನಿನ್ನ ಸ್ತುತಿ ಮಾಡುತ್ತೇನೆ ಸಬ್ಬದಾಗ ಕೊಡು ಮತಿ ವಿದ್ಯೆಯ ದಯಾಗಣ. ನನ್ನ ಜಂಕಾರ ನುಡಿಸುತ್ತ ತಾಳದೊಳಗೆ ಮಾಡುವೆ ನಮನ, ತಾಳದೊಳಗೆ ಮಾಡುವೆ ನಮನ. ಎಷ್ಟು ಮಾತಾಡಲಿಕ್ಕೆ ಅವಕಾಶ ಕೊಟ್ಟ ನಿಮಗೆಲ್ಲರೂ ಸಂಘಟನೆಯ ಸರ್ವ ಬಂಧುಗಳಿಗೂ ಋತುಕಾರಕ ಧನ್ಯವಾದಗಳನ್ನು ಅರ್ಪಿಸಿದ. ಎಲ್ಲರಿಗೂ ಶುಭವಾಗಲಿ. ಅನಂತ ಶ್ರೀಮತಿ ವೇದಾವತಿ ಗಟ್ಟಿಯವರ ಉತ್ಸಾಹವನ್ನ ಕಂಡಾಗ ನಮಗೂ ಕೂಡ ಬಹಳ ಆನಂದವಾಗ್ತದೆ. ಯಾಕಂತ ಹೇಳಿದ್ರೆ ಮನುಷ್ಯ ಈ ಹರೆಯದಲ್ಲಿ ಕೂಡ ಮನುಷ್ಯ ಈ ರೀತಿ ತೊಡಗಿಸಿಕೊಂಡಾಗ ಮಾತ್ರ ನಾವು ಕಾರ್ಯೋನ್ಮುಖ ಆಗಲಿಕ್ಕೆ ಸಾಧ್ಯ. ತಮ್ಮ ವಲಯಾಧ್ಯಕ್ಷರಾಗಿದ್ದುಕೊಂಡು ತಮ್ಮ ಅನುಭವದ ಮಾತುಗಳನ್ನಾಡಿದಂತಹ ಶ್ರೀಮತಿ ವೇದಾವತಿ ಗಟ್ಟಿಯವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ವಂದನೆಗಳು. ಕಾರ್ಯಕ್ರಮದ ಮುಂದಕ್ಕೆ ಭಜನಾ ಕ್ಷೇತ್ರದಲ್ಲಿ ಸಾಧನೆಯನ್ನ ಮಾಡಿದಂತಹ ನಮ್ಮ ದೇರಳಕಟ್ಟೆ ಹಾಗೂ ಕೊಣಾಜೆ ವಲಯದ ಭಜಕರನ್ನ ಗೌರವಿಸುವಂತಹ ಸಮಯ.
ಶ್ರೀ ಕ್ಷೇತ್ರ ಧರ್ಮಸ್ಥಳ ಭಜನಾ ಪರಿಷತ್ನ ವತಿಯಿಂದ ಈ ಆಯ್ಕೆಯನ್ನ ಮಾಡಲಾಗಿದೆ. ಹೆಸರು ಹೇಳಿದಂತೆ ಸಾಧಕರು ಬಂದು ಇಲ್ಲಿ ಈ ವೇದಿಕೆಯಲ್ಲಿ ತಮ್ಮ ಆಸನವನ್ನು ಸ್ವೀಕರಿಸಿಕೊಂಡು ಈ ಗೌರವವನ್ನು ತಾವು ಪಡೆದುಕೊಳ್ಬೇಕು. ಶ್ರೀರಾಮಾಂಜನೇಯ ಭಜನಾ ಮಂಡಳಿ ಗುಡ್ಡುಪಾಲು ಕೊಣಜೆಯ ಭಜಕರಾಗಿರುವಂತಹ ನರ್ಸುಗೌಡ, ಅದೇ ರೀತಿ ಶ್ರೀಕೃಷ್ಣ ಭಜನಾ ಮಂದಿರ ಸುದರ್ಶನ ನಗರ ಪಜೀರು ಇದರ ಸದಸ್ಯರಾಗಿರುವಂತಹ ಸೇಸಪ್ಪ ಪೂಜಾರಿ ಅವರು, ಅದೇ ರೀತಿ ಶ್ರೀ ಶಾರದಾಂಬ ಭಜನಾ ಮಂದಿರ ಶಾರದಾ ನಗರ ಮಂಟಪದ ಇಲ್ಲಿನ ಭಜಕರಾಗಿರುವಂತಹ ಸಂಜೀವ ಆಚಾರ್ಯ, ಅದೇ ರೀತಿ ಶ್ರೀ ಲಕ್ಷ್ಮೀ ನರಸಿಂಹ ಭಜನಾ ಮಂಡಳಿ ಕೋಟ್ರಗುತ್ತ ಅಂಬ್ಲಮಗರು ಇದರ ಸದಸ್ಯರಾಗಿರುವಂತಹ ನರಸಿಂಹ ಪಕ್ಕಳ, ಅದೇ ರೀತಿ ಶ್ರೀ ಅಯ್ಯಪ್ಪ ಸ್ವಾಮಿ ಭಜನಾ ಮಂಡಳಿ ದೇಲಕಟ್ಟ ಅಂದ್ರೆ ನಮ್ಮ ಕ್ಷೇತ್ರದ ಭಜಕರಾಗಿರುವಂತಹ ಶ್ರೀಯುತ ಗೋಪಾಲ ಶೆಟ್ಟಿ ಗೇಣಿಮನೆಯವರು ತಾವೆಲ್ಲರೂ ಬಂದು ಈ ವೇದಿಕೆಯಲ್ಲಿ ತಮ್ಮ ಶ್ರೀ ಕ್ಷೇತ್ರ ಧರ್ಮಸ್ಥಳ ಭಜನಾ ಪರಿಷತ್ ವತಿಯಿಂದ ನೀಡುವಂತಹ ಗೌರವವನ್ನು ತಾವುಗಳು ಸ್ವೀಕರಿಸಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇನೆ. ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ನಮ್ಮೆಲ್ಲ ಪ್ರೀತಿಯ ಅತಿಥಿಗಳು, ಈ 5 ಮಂದಿ ಸಾಧಕರಿಗೆ ತಾವುಗಳು ಗೌರವವನ್ನು ಅರ್ಪಿಸಬೇಕು ಅಂತ ವಿನಂತಿಸಿಕೊಳ್ತೇನೆ. ಸೇಸಪ್ಪ ಪೂಜಾರಿ, ಶ್ರೀಯುತ ಸೇಸಪ್ಪ ಪೂಜಾರಿ ಅವರು ಶ್ರೀ ಗುರುವ ಪೂಜಾರಿ ಹಾಗೂ ಶ್ರೀಮತಿ ಗಂಗು ದಂಪತಿಗಳ 3ನೇ ಮಗನಾಗಿ ಪಜೀರು ಗ್ರಾಮದ ಸುದರ್ಶನ ನಗರ ಎಂಬಲ್ಲಿ 1948 ನವೆಂಬರ್ 14ರಂದು ಜನಿಸಿದರು. ಶ್ರೀಯುತರು ಟೈಲರಿಂಗ್ ವೃತ್ತಿಯನ್ನು ಸುಮಾರು ವರ್ಷಗಳಿಂದ ತಮ್ಮ ವೃತ್ತಿ ಜೀವನದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಶ್ರೀಯುತರು 8ನೇ ತರಗತಿ ವಿದ್ಯಾಭ್ಯಾಸ ಮಾಡಿರುತ್ತಾರೆ. ಶ್ರೀಯುತರು ಪದ್ಮಾವತಿ ಎಂಬವರನ್ನು ವಿವಾಹವಾಗಿ ಪಜೀರು ಗ್ರಾಮದ ಸುದರ್ಶನ ನಗರ ಎಂಬಲ್ಲಿ ನೆಲೆಸಿರುತ್ತಾರೆ. ಭಜನೆಯಲ್ಲಿ ತುಂಬ ಉತ್ಸಾಹಕರಾಗಿದ್ದ ಇವರು ಪಜೀರು ಸುದರ್ಶನ ನಗರ ಶ್ರೀಕೃಷ್ಣ ಭಜನಾ ಮಂದಿರದಲ್ಲಿ 1963ನೇ ಇಸವಿಯಿಂದ 62 ವರ್ಷ ಭಜನಾ ಸೇವೆಯಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ದಾರೆ. ಹಲವಾರು ಭಜನಾ ಮಂಡಳಿಯಲ್ಲಿ ನಡೆಯುವಂತಹ ಏಕಹ ಭಜನೆ ಹಾಗೂ ಸಂಧ್ಯಾ ಭಜನೆಯಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡು ಸೇವೆಯನ್ನು ನಡೆಸುತ್ತಾ ಬಂದಿರುತ್ತಾರೆ. ಇನ್ನು ನಿಮ್ಮ ಭಜನಾ ಸೇವೆಯು ಇದೇ ರೀತಿಯಾಗಿ ಮುಂದುವರಿಯಲಿ ಎಂದು ಹಾರೈಸುವ ಶ್ರೀ ಕ್ಷೇತ್ರ ಧರ್ಮಸ್ಥಳ ಭಜನಾ ಪರಿಷತ್ ಹಾಗೂ ಶ್ರೀ ಅಯ್ಯಪ್ಪ ಸ್ವಾಮಿ ಭಜನಾ ಮಂಡಳಿ. ಧನ್ಯವಾದಗಳು. ನರಸಿಂಹ ಪಕ್ಕಳ. ಶ್ರೀಯುತ ನರಸಿಂಹ ಪಕ್ಕಳರವರು ಶ್ರೀ ಕೋಟ್ರುಗುತ್ತು ತಿಮ್ಮಪ್ಪ ಮಕ್ಕಳ ಹಾಗೂ ಶ್ರೀಮತಿ ಕೆಂಜಾರು ಯಮುನಾವತಿ ದಂಪತಿಗಳ 4ನೆಯ ಮಗನಾಗಿ ಆಂಬ್ಲಮಗರು ಗ್ರಾಮದ ಕೋಟ್ರುಗುತ್ತು ಎಂಬಲ್ಲಿ 1947ರಲ್ಲಿ ಜನಿಸಿದರು. ಶ್ರೀಯುತರು ಪ್ರಾಥಮಿಕ ಶಿಕ್ಷಣವನ್ನು ಪಡೆದ ನಂತರ ಕೃಷಿ ಚಟುವಟಿಕೆಯಲ್ಲಿ ತೊಡಗಿ ಓರ್ವ ಯಶಸ್ವಿ ಕೃಷಿಕರಾಗಿದ್ದುಕೊಂಡು ಶ್ರೀಯುತರು ಶ್ರೀ ಲಕ್ಷ್ಮೀನರಸಿಂಹ ಸೇವಾ ಸಮಿತಿ ಸ್ಥಾಪಕ ಸದಸ್ಯರಾಗಿದ್ದುಕೊಂಡು ದೇವಸ್ಥಾನದಿಂದ ನಡೆಯುವಂತಹ ನಗರ ಭಜನೆ, ಏಕಾ ಭಜನೆ ಹಾಗೂ ವರ್ಷಗಳಿಂದಲೂ ಭಜನಾ ಸೇವೆಯಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡಿರುತ್ತಾರೆ. ಇನ್ನು ನಿಮ್ಮ ಭಜನಾ ಕೈಕಾರ್ಯವನ್ನು ಇದೇ ರೀತಿಯಾಗಿ ಮುಂದುವರಿಯಲಿ ಎಂದು ಹಾರೈಸುವ ಶ್ರೀ ಕ್ಷೇತ್ರ ಧರ್ಮಸ್ಥಳ ಭಜನಾ ಪರಿಷತ್ ಹಾಗೂ ಶ್ರೀ ಅಯ್ಯಪ್ಪ ಸ್ವಾಮಿ ಭಜನಾ ಮಂಡಳಿ. ಸಂಜೀವಾಚಾರ್ಯ. ಶ್ರೀಯುತ ಸಂಜೀವ ಆಚಾರ್ಯರು ತಿಮ್ಮಪ್ಪ ಆಚಾರ್ಯ ಹಾಗೂ ಶ್ರೀಮತಿ ಕಲ್ಯಾಣಿ ದಂಪತಿಗಳ 5ನೇ ಪುತ್ರನಾಗಿ ಕನ್ಯನ ನಂದರಬೆಟ್ಟು ಎಂಬಲ್ಲಿ ಜನಿಸಿದರು. ಶ್ರೀಯುತರು ಮರದ ಕೆಲಸಗಾರನಾಗಿ ಸುಮಾರು ವರ್ಷಗಳಿಂದ ತಮ್ಮ ವೃತ್ತಿ ಜೀವನದಲ್ಲಿ ತೊಡಗಿಸಿಕೊಂಡಿರುತ್ತಾರೆ. ಶ್ರೀಯುತರು ವಿನೋದ ಎಂಬವರನ್ನು ವಿವಾಹವಾಗಿ ಮೋಂಟುಗೋಳಿಯಲ್ಲಿ ನೆಲೆಸಿರುತ್ತಾರೆ. ಭಜನೆಯಲ್ಲಿ ತುಂಬ ಉತ್ಸಾಹಕಾರದಾಗಿದ್ದ ಶ್ರೀಯುತ ಸಂಜೀವಾಚಾರ್ಯರವರು ಮೋಂಟುಗೋಳಿಯ ಶಾರದಾ ನಗರ ಎಂಬಲ್ಲಿ ಶ್ರೀ ಶಾರದಾಂಬಾ ಭಜನಾ ಮಂದಿರದಲ್ಲಿ 25 ವರ್ಷಗಳಿಂದ ಭಜನಾ ಸೇವೆಯಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡಿರುತ್ತಾರೆ. ಅಲ್ಲದೆ ಹಲವಾರು ಭಜನಾ ಮಂಡಳಿಗಳಲ್ಲಿ ನಡೆಯುವಂತಹ ಏಕಾ ಭಜನೆ
ಸಪ್ತಾಹ ಸಂಧ್ಯಾ ಭಜನೆಯಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡು ಸೇವೆಯನ್ನು ನಡೆಸುತ್ತಾ ಬಂದಿರುತ್ತಾರೆ. ಇವರಿಗೆ ಶ್ರೀ ಮಂಜುನಾಥ ಸ್ವಾಮಿ ಹಾಗೂ ಕ್ಷೇತ್ರದ ಅಯ್ಯಪ್ಪ ಸ್ವಾಮಿ ಇನ್ನಷ್ಟು ಭಜನಾ ಸೇವೆಯನ್ನು ಮಾಡುವ ಶಕ್ತಿಯನ್ನು ನೀಡಲಿ ಎಂದು ಹಾರೈಸುವ. ಧನ್ಯವಾದ. ಗೋಪಾಲ ಶೆಟ್ಟಿ ಗೇಣಿಮನೆ. ಶ್ರೀಯುತ ಗೋಪಾಲ ಶೆಟ್ಟಿ ಗೇಣಿಮನೆ ಇವರು 300 ಗ್ರಾಮದ ಗೇಣಿಮನೆ ಸುಬ್ಬಯ್ಯ ಶೆಟ್ಟಿ ಹಾಗೂ ಶ್ರೀಮತಿ ಸೀತಾ ಶೆಟ್ಟಿ ದಂಪತಿಗಳ 8ನೇ ಪುತ್ರನಾಗಿ ಜನಿಸಿದರು. ಶ್ರೀಯುತರು ದೇರಳಕಟ್ಟೆ ಅನುದಾನಿತ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಶಿಕ್ಷಣವನ್ನು ಪೂರೈಸಿರುತ್ತಾರೆ. ಶ್ರೀಯುತರು ಶಕಿಲಾ ಎಂಬವರನ್ನು ವಿವಾಹವಾಗಿ ರಂಜಿತ್ ಹಾಗೂ ರಕ್ಷಿತ್ ಎಂಬ 2 ಪುತ್ರರೊಂದಿಗೆ ಸುಖ ಜೀವನವನ್ನು ನಡೆಸಿರುತ್ತಾರೆ. ಇವರು ಶ್ರೀ ಅಯ್ಯಪ್ಪ ಸ್ವಾಮಿ ಭಜನಾ ಮಂಡಳಿಯ ಸಕ್ರಿಯ ಸದಸ್ಯರಾಗಿರುತ್ತಾರೆ. ಇವರು 2003, 2005ನೇ ಸಾಲಿನಲ್ಲಿ ಭಜನಾ ಮಂಡಳಿಯ ಸಂಚಾಲಕರಾಗಿ ಸೇವೆ ಸಲ್ಲಿಸುತ್ತಾರೆ. ಶ್ರೀ ವಿನಾಯಕ ಫ್ರೆಂಡ್ಸ್ ಕುತ್ತಾರು ಬಟ್ಟೆದಡಿ ಇದರ ಸದಸ್ಯರಾಗಿರುತ್ತಾರೆ. ಶ್ರೀಯುತರು ಹೈನುಗಾರಿಕೆ ಕೃಷಿಯಲ್ಲಿ ಪಳಗಿದಂತಹ ಕೃಷಿಕರಾಗಿರುತ್ತಾರೆ. ಶ್ರೀಯುತರು ಮಂಡಳಿಯ ಪ್ರಾರಂಭವಾದ ದಿನಗಳಿಂದ ಇಂದಿನವರೆಗೂ ಭಜನಾ ಸೇವೆಯಲ್ಲಿ ತೊಡಗಿಸಿಕೊಂಡಿರುತ್ತಾರೆ. ಶ್ರೀಯುತರಿಗೆ ಹಾಗೂ ಇವರ ಕುಟುಂಬಕ್ಕೆ ಶ್ರೀದೇವರು ಆರೋಗ್ಯ, ಆಯುಷ್ಯ, ಸುಖ, ಶಾಂತಿ, ನೆಮ್ಮದಿ, ಸಕಲ ಸಂಪತ್ತನ್ನು ಸೌಭಾಗ್ಯವಿನ್ನಿತ್ತು ಅನುಗ್ರಹಿಸಲಿ ಎಂದು ಪ್ರಾರ್ಥಿಸುತ್ತೇವೆ. ನರ್ಸುಗೌಡ ಇವರು ಉಳ್ಳಾಲ ತಾಲೂಕಿನ ಕೊಣಾಜೆ ಗ್ರಾಮದ ಅಣ್ಣರಪಾಲು ಎಂಬಲ್ಲಿ ದಿನಾಂಕ 8/9/1946 ಶ್ರೀ ಶಾಂತಪ್ಪಗೌಡ ಮತ್ತು ಶ್ರೀಮತಿ ಬಯು ಇವರ 5ನೇ ಪುತ್ರನಾಗಿ ಜನಿಸಿದ ತಾವು UBMC ಹಿರಿಯ ಪ್ರಾಥಮಿಕ ಶಾಲೆ ಪರಂಡೆ ಕೊಣಾಜೆ ಇಲ್ಲಿ 2ನೇ ತರಗತಿವರೆಗೆ ವಿದ್ಯಾಭ್ಯಾಸವನ್ನು ಪಡೆದು ಉದ್ಯೋಗದಲ್ಲಿ ಕೃಷಿಕರಾಗಿ ಸಾಮಾಜಿಕ, ರಾಜಕೀಯ ಮತ್ತು ಧಾರ್ಮಿಕ ಕ್ಷೇತ್ರದಲ್ಲಿ ತನ್ನಿಂದಾದ ಸೇವೆಯನ್ನು ಮಾಡುತ್ತಾ ಬಂದಿರುವ ತಾವು 1987ರಲ್ಲಿ ಕೊಣಾಜೆ ಮಂಡಲ ಪಂಚಾಯತ್ ಸದಸ್ಯರಾಗಿ ಆಯ್ಕೆಯಾದರು. 1977ರಲ್ಲಿ ಕೊಣಾಜೆ ಗ್ರಾಮದ ದೇವಂದಬೆಟ್ಟು ಎಂಬಲ್ಲಿರುವ ಶ್ರೀ ಸೀತಾರಾಮ ಭಜನಾ ಮಂದಿರ ಇದರ ಸ್ಥಾಪನೆಯ ಸಂದರ್ಭದಲ್ಲಿ ಕಾರ್ಯನಿರ್ವಹಣೆ ಹಾಗೂ ಶ್ರೀ ರಾಮಾಂಜನೇಯ ವ್ಯಾಯಾಮ ಶಾಲೆ ಗುಡ್ಡೆಪಾಲು ಕೊಣಾಜೆ ಇದರ ಸ್ಥಾಪಕರು ಆಗಿದ್ದೀರಿ. 1994ರಲ್ಲಿ ಸೋಮನಾಥ ದೇವಸ್ಥಾನ ಸೋಮೇಶ್ವರ ಇಲ್ಲಿ ಟ್ರಸ್ಟಿಯಾಗಿ 5 ವರ್ಷಗಳ ಕಾಲ ಸೇವೆ ಸಲ್ಲಿಸಿದ್ದೀರಿ. ಶ್ರೀರಾಮ ಭಜನಾ ಮಂದಿರ ಕೋಟಿಪದವು ಕೊಣಾಜೆ ಇದರ ಜೀರ್ಣೋದ್ಧಾರ ಕಾರ್ಯವನ್ನು ಯಶಸ್ವಿಯಾಗಿ ನಿರ್ವಹಿಸಿದ್ದೀರಿ. ಎಲ್ಲ ಸೇವೆಗಳನ್ನು ಗುರುತಿಸಿ ಯುವ ಕುಡುಮಿ ಸೇವಾ ಟ್ರಸ್ಟ್ ದಕ್ಷಿಣ ಕನ್ನಡ ಜಿಲ್ಲೆ ಇದರ ವತಿಯಿಂದ ಕುಡುಬಿ ರತ್ನ ಪ್ರಶಸ್ತಿಯನ್ನು ದಕ್ಷ ಯುವ ಬಳಗ ಗ್ರಾಮ ಚಾವಡಿ ಇದರ ವತಿಯಿಂದ ಗ್ರಾಮಕ್ಕೆ ಗೌರವ ಪಾತ್ರರಾಗಿದ್ದೀರಿ. ಇನ್ನು ಮುಂದೆಯೂ ನಿಮ್ಮಿಂದ ಒಳ್ಳೆಯ ಕೆಲಸಗಳು ಆಗಲಿ ಎಂದು ಹಾರೈಸುವ ಶ್ರೀ ಕ್ಷೇತ್ರ ಧರ್ಮಸ್ಥಳ ಭಜನಾ ಪರಿಷತ್ ಹಾಗೂ ಶ್ರೀ ಅಯ್ಯಪ್ಪ ಸ್ವಾಮಿ ಭಜನಾ ಮಂಡಳಿ ದೇರಳಕಟ್ಟೆ. ಧನ್ಯವಾದಗಳು. ಸಾಧಕರ ವಿವರಗಳನ್ನು ಓದಿದಂತಹ ಎಲ್ಲರಿಗೂ ವಂದನೆಗಳು. ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ 5 ಮಂದಿ ಸಾಧಕರಿಗೆ ನಮ್ಮ ವೇದಿಕೆಯಲ್ಲಿ ಇರುವಂತಹ ಎಲ್ಲ ಅತಿಥಿಗಳು ಸೇರಿಕೊಂಡು ಅವರಿಗೆ ಗೌರವಾರ್ಪಣೆಯನ್ನು ಮಾಡಬೇಕು ಅಂತ
2022 ಹಾಗೂ 24 ಅದೇ ರೀತಿ 2024ನೇ ಸಾಲಿನಲ್ಲಿ 2 ಬಾರಿ ಶ್ರೀ ಅಯ್ಯಪ್ಪ ಸ್ವಾಮಿ ಭಜನಾ ಮಂಡಳಿಯ ಸಂಚಾಲಕರಾಗಿ ಕಾರ್ಯನಿರ್ವಹಿಸಿದಂತಹ ಶ್ರೀಯುತ ರೋಹಿತಾಶ್ವ ಎಂ ಬಗಂಬಿಲ ಇವರಿಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಭಜನಾ ಪರಿಷತ್ ವತಿಯಿಂದ ಗೌರವಾರ್ಪಣೆ. ಶ್ರೀಮತಿ ಜಯ ಹಾಗೂ ರೋಹಿತ್ ಬಗಂಬಿಲ ಇವರು ವೇದಿಕೆಯನ್ನ ಸ್ವೀಕರಿಸಬೇಕು. ತಾವುಗಳು ಶ್ರೀ ಕ್ಷೇತ್ರ ಧರ್ಮಸ್ಥಳ ಭಜನಾ ಪರಿಷತ್ ವತಿಯಿಂದ ನೀಡುವಂತಹ ಗೌರವವನ್ನು ತಾವುಗಳು ಪಡೆದುಕೊಳ್ಳಬೇಕು. ಶ್ರೀಯುತರ ವಿವರವನ್ನ ಶ್ರೀಮತಿ ಯಶಸ್ವಿನಿ ಪಿ ಶೆಟ್ಟಿ ಅವರು ಓದಿ ತಿಳಿಸಲಿಕ್ಕಿದ್ದಾರೆ. ಓಂ ಶ್ರೀ ಮಂಜುನಾಥಾಯ ನಮಃ. ಸ್ವಾಮಿ ಶರಣಮಯ್ಯಪ್ಪ. ಅಭಿನಂದನಾ ಪತ್ರ ರೋಹಿತಾಶ್ವಯಂ. ಇವರು ನಾರಾಯಣ ಮೂಲ್ಯ ಹಾಗೂ ಜಾನಕಿ ದಂಪತಿಗಳ 4ನೇ ಮಗನಾಗಿ ಜನಿಸಿರುತ್ತಾರೆ. 1ನೇ ತರಗತಿಯಿಂದ 10ನೇ ತರಗತಿವರೆಗೆ ದೇರಳಕಟ್ಟೆ ಶಾಲೆಯಲ್ಲಿ ವಿದ್ಯಾಭ್ಯಾಸವನ್ನು ಮುಗಿಸಿ ITI ವ್ಯಾಸಂಗವನ್ನು ಅಸೇಗೋಳಿ ಝೇವಿಯರ್ ಕಾಲೇಜಿನಲ್ಲಿ ಪೂರ್ಣಗೊಳಿಸಿರುತ್ತಾರೆ. ಪ್ರಸ್ತುತ ಏನಪ್ಪಯ್ಯ ದೇರಳಕಟ್ಟೆಯಲ್ಲಿ ನಿರ್ವಹಣಾ ಮೇಲ್ವಿಚಾರಕರಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ. ರೋಹಿತಾಶ್ವ ಎಂ ಬಗಂಬಿಲ ಇವರು 2022ರಿಂದ 2024ನೇ ಸಾಲಿನ ಶ್ರೀ ಅಯ್ಯಪ್ಪ ಸ್ವಾಮಿ ಭಜನಾ ಮಂಡಳಿಯ ಸಂಚಾಲಕರಾಗಿ, ಪ್ರಸ್ತುತ 2024 ಹಾಗೂ 26ನೇ ಸಾಲಿನಲ್ಲಿಯೂ ಅಯ್ಯಪ್ಪ ಸ್ವಾಮಿ ಭಜನಾ ಮಂಡಳಿಯ ಸಂಚಾಲಕರಾಗಿ ಪುನಃ ಆಯ್ಕೆಯಾಗಿರುತ್ತಾರೆ. ತಮ್ಮ ಕಾರ್ಯ ಅವಧಿಯಲ್ಲಿ ಮಕ್ಕಳಲ್ಲಿ ಸಂಸ್ಕೃತಿಯ ಪಥಕ್ಕೆ ಭಜನಾಸಕ್ತಿಯನ್ನು ಮೈಗೂಡಿಸಿಕೊಳ್ಳಲು ಭಜನಾ ಕಲಿಕಾ ಕೇಂದ್ರವನ್ನು ಇವರ ಅವಧಿಯಲ್ಲಿ ಪ್ರಾರಂಭಿಸಲಾಯಿತು. ಮಕ್ಕಳಲ್ಲಿರುವ ಸುಪ್ತ ಪ್ರತಿಭೆಯನ್ನು ಅನಾವರಣಗೊಳಿಸುವ ಸಲುವಾಗಿ ಕ್ರೀಡಾಕೂಟ, ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜಿಸುತ್ತಾ ಬಂದಿರುತ್ತಾರೆ. ಕಲಿಕಾ ಕೇಂದ್ರದ ಮಕ್ಕಳಿಗೆ ದಾನಿಗಳ ಮೂಲಕ ಪುಸ್ತಕ ವಿತರಣೆ, ವಿದ್ಯಾರ್ಥಿ ವೇತನ, ವನಮಹೋತ್ಸವ, ಧಾರ್ಮಿಕ ಕ್ಷೇತ್ರಗಳಿಗೆ ಪ್ರವಾಸ ಹೀಗೆ ಹಲವಾರು ಕಾರ್ಯಕ್ರಮಗಳನ್ನು ಇವರ ಅವಧಿಯಲ್ಲಿ ನಿರ್ವಿಘ್ನವಾಗಿ ನಡೆಸಿಕೊಂಡು ಬಂದಿರುತ್ತಾರೆ. ಮಂಡಳಿಯಲ್ಲಿ ಅನಾರೋಗ್ಯದಲ್ಲಿ ಇದ್ದವರಿಗೆ ಧನ ಸಹಾಯವನ್ನು ಮಾಡಲಾಗಿದೆ. ಅಲ್ಲದೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಮಂಜುನಾಥೇಶ್ವರ ಭಜನಾ ಪರಿಷತ್ ವತಿಯಿಂದ ನೀಡುವ ತಾಲೂಕಿನ ಶ್ರೇಷ್ಠ ಭಜನಾ ಮಂಡಳಿ ಸಾಧಕ ಪ್ರಶಸ್ತಿಯು ಇವರ ಅವಧಿಯಲ್ಲಿ ನಮ್ಮ ಭಜನಾ ಮಂಡಳಿಗೆ ಲಭಿಸುವುದರ ಮೂಲಕ ದೇವಸ್ಥಾನದ ಕೀರ್ತಿ ಪತಾಕೆ ಮತ್ತಷ್ಟು ಉತ್ತುಂಗಕ್ಕೆ ಏರಿದೆ. ಶ್ರೀಯುತರು ಶ್ರೀಮತಿ ಜಯ ಎಂಬವರನ್ನು ವಿವಾಹವಾಗಿ ಒಬ್ಬಳು ಪುತ್ರಿ ಹಾಗೂ ಒಬ್ಬ ಪುತ್ರನ ಜೊತೆಗೆ ಸುಖ ಸಂಸಾರದ ಜೀವನವನ್ನು ನಡೆಸುತ್ತಾ ಬಂದಿರುತ್ತಾರೆ. ಶ್ರೀಯುತರ ಅವಧಿಯಲ್ಲಿ ಕೈಗೊಂಡ ಸತ್ಕಾರ್ಯಗಳು ನಮ್ಮೆಲ್ಲರಿಗೂ ಸ್ಫೂರ್ತಿದಾಯಕವಾಗಿರುತ್ತದೆ. ತಮ್ಮ ಈ ಸೇವಾ ಕೈಂಕರ್ಯವನ್ನು ಇನ್ನು ಮುಂದೆಯೂ ನಿರಂತರವಾಗಿ ಆ ದೇವರು ನಿಮ್ಮಲ್ಲಿ ನಡೆಸಲಿ ಎಂದು ಆ ದೇವರಲ್ಲಿ ಪ್ರಾರ್ಥಿಸುತ್ತಾ, ನಿಮಗೆ ನಿಮ್ಮ ಕುಟುಂಬಕ್ಕೂ ಆರೋಗ್ಯ, ಆಯುಷ್ಯ, ಸುಖ, ಶಾಂತಿ, ನೆಮ್ಮದಿಯನ್ನು ಆ ದೇವರು ಅನುಗ್ರಹಿಸಲಿ ಎಂದು ಪ್ರಾರ್ಥಿಸುವ ಭಜನಾ ಪರಿಷತ್ ಶ್ರೀ ಕ್ಷೇತ್ರ ಧರ್ಮಸ್ಥಳ ಹಾಗೂ ಶ್ರೀ ಅಯ್ಯಪ್ಪ ಸ್ವಾಮಿ ಭಜನಾ ಮಂಡಳಿ ಬೆಳ್ಮ ದೇರಳಕಟ್ಟೆ. ಶ್ರೀ ಮಹಾಮಾಯಿ ಭಜನಾ ಮಂಡಳಿ ಕೃಷ್ಣಕೋಡಿ ಅವರು ಸದಸ್ಯರು ಆದಷ್ಟು ಬೇಗನೆ ಬರಬೇಕು. ಭಜನಾ ಪರಿಷತ್ನ ಅಧ್ಯಕ್ಷರು ಗೌರವಾರ್ಪಣೆ ಮಾಡಬೇಕು. ಹಾಗೆ ಮುಂದಕ್ಕೆ ಶ್ರೀ ಸತ್ಯನಾರಾಯಣ ಭಜನಾ ಮಂಡಳಿ, ಅಲ್ಲಿ ಹೆಸರನ್ನು ಸೂಚಿಸಿದ ಭಜನಾ ಮಂಡಳಿಯ ಸದಸ್ಯರು ಆದಷ್ಟು ಬೇಗ ವೇದಿಕೆ ಹತ್ತ ಬರಬೇಕು. ಸಮಯದ ಅಭಾವ ಇದೆ, ಆದಷ್ಟು ಬೇಗ ಬನ್ನಿ. ನೆಕ್ಸ್ಟ್ ಕೃಷ್ಣ ಭಜನಾ ಮಂಡಳಿ ತಿಲಕ್ ನಗರ, ಮುಂದಕ್ಕೆ ಉಮೇಶ್ ಗಟ್ಟಿಯವರು. ಶ್ರೀಕೃಷ್ಣ ಭಜನಾ ಮಂಡಳಿ ತಿಲಕ್ ನಗರ, ಜಿತೇಂದ್ರ ಶೆಟ್ಟಿ ತಲಪಾಡಿಯವರು ಮುಂದಿನ ಕಾರ್ಯಕ್ರಮ ನಡೆಸಿಕೊಡಬೇಕು. ಕೃಷ್ಣ ತಿಲಕ್ ನಗರ. ಮುಂದಕ್ಕೆ ಶ್ರೀ ಲಕ್ಷ್ಮೀ ನರಸಿಂಹ ಭಜನಾ ಮಂಡಳಿ ಕೋಟ್ರಗುತ್ತು.
ಅದನ್ನು ಕೂಡ ಶ್ರೀಕೃಷ್ಣ ಭಜನಾ ಮಂಡಳಿಯವರ ಸ್ವೀಕರಿಸ್ತಾರೆ. ವೈದ್ಯನಾಥೇಶ್ವರ ಮಹಿಳಾ ಮಂಡಳಿ ವೈದ್ಯನಾಥ ನಗರ ಸರ್ ಅವರ ಒಟ್ಟಿಗೆ ಒಂಜೊಂದು ಅದಕ್ಕೆ ಕ್ಷೇತ್ರದ ಗುರುಸ್ವಾಮಿ ಅವರು ವಿತರಿಸಬೇಕು. ಶ್ರೀ ರಾಜರಾಜೇಶ್ವರಿ ಮಕ್ಕಳ ತಂಡ ಪುತ್ತಾರು ಶ್ರೀ ಕ್ಷೇತ್ರ ಯೋಜನಾಧಿಕಾರಿ ಓಂ ಶ್ರೀ ಗಣೇಶ ಭಜನಾ ಮಂಡಳಿ ಪಾನೇಲ ಶಾಂತಿನಗರ. ಶ್ರೀ ಗಣೇಶ ಭಜನಾ ಮಂಡಳಿ ಪಾನೇಲ ಶಾಂತಿನಗರ. ಚಂದ್ರಶೇಖರ್ ಉಚಿಲ್ರವರು ಪ್ರಮಾಣ ಪತ್ರವನ್ನು ವಿತರಿಸಬೇಕು. ಹಾಗೆ ಶ್ರೀ ಭ್ರಮರಾಂಬ ಭಜನಾ ಮಂಡಳಿ ಸುಭಾಷ್ ನಗರ ಕುತ್ತಾರು. ಶರತ್ರಾಜ್ ಶೆಟ್ಟಿಯವರು ಪ್ರಮಾಣ ಪತ್ರವನ್ನು ವಿತರಿಸಬೇಕು. ಮುಂದಕ್ಕೆ ಜನನಿ ಬಾಲಗೋಕುಲ ತಂಡ ಜನನಿ ಬಾಲಗೋಕುಲ ತಂಡ ಕ್ಷೇತ್ರದ ಪ್ರಧಾನ ಅರ್ಚಕರಾಗಿರುವಂತಹ ಲಕ್ಷ್ಮೀಶ ಬೈಪಡಿತ ಅವರ ಪ್ರಮಾಣ ಪತ್ರವನ್ನು ವಿತರಿಸಬೇಕು. ಹಾಗೆ ಮುಂದಕ್ಕೆ ಶ್ರೀ ರಾಮಾಂಜನೇಯ ಭಜನಾ ಮಂಡಳಿ ಗುಡ್ಡುಪಾಲು ಕೊಣಾಜೆ ವಲಯಾಧ್ಯಕ್ಷರಾಗಿರುವಂತಹ ದೇವರಾಜ್ ಶೆಟ್ಟಿಯವರು ಪ್ರಮಾಣ ಪತ್ರವನ್ನು ವಿತರಿಸಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇನೆ. ಶ್ರೀ ರಾಮಾಂಜನೇಯ ಭಜನಾ ಮಂಡಳಿ ಗುಡ್ಡುಪಾಲು ಕೊಣಾಜೆ. ಮುಂದಕ್ಕೆ ಶ್ರೀ ಮಹಾಮಾಯಿ ಭಜನಾ ಮಂಡಳಿ ಮಜಿ ಬೋಳಿಯಾರು ಶ್ರೀಮತಿ ವೇದಾವತಿ ಗಟ್ಟಿಯವರು ಪ್ರಮಾಣ ಪತ್ರವನ್ನು ವಿತರಿಸಬೇಕು. ಮುಂದಕ್ಕೆ ಶ್ರೀ ಶಾರದಾಂಬ ಭಜನಾ ಮಂಡಳಿ ಮೊಂಟೆಪದವು. ಭಾಸ್ಕರ್ ಗುಡ್ಡೆಮಾರವರು ಶ್ರೀ ಶಾರದಾಂಬ ಭಜನಾ ಮಂಡಳಿಯವರಿಗೆ ಪ್ರಮಾಣ ಪತ್ರವನ್ನು ವಿತರಿಸಬೇಕಂತ ವಿನಂತಿಸಿಕೊಳ್ತಾ ಇದ್ದೇನೆ. ಮುಂದಕ್ಕೆ ಶ್ರೀ ವಿಷ್ಣುಮೂರ್ತಿ ಜನಾರ್ದನ ಭಜನಾ ಮಂಡಳಿ ಮಂಜನಾಡಿಯವರು. ಶ್ರೀಮತಿ ಪುಷ್ಪಲತಾ ರೈ ಅವರು ಪ್ರಮಾಣ ಪತ್ರವನ್ನು ವಿತರಿಸಬೇಕು. ಶ್ರೀ ವಿಷ್ಣುಮೂರ್ತಿ ಮುಂದಕ್ಕೆ ಶ್ರೀ ವಿಷ್ಣುಮೂರ್ತಿ ಜನಾರ್ದನ ಭಜನಾ ಮಂಡಳಿ. ಮುಂದಕ್ಕೆ ಶ್ರೀ ಭ್ರಮರಾಂಬ ಭಜನಾ ಮಂಡಳಿ ನಡಾರ್ ತಾರಂತರು ಪ್ರಮಾಣ ಪತ್ರವನ್ನು ವಿತರಿಸಬೇಕು. ಶ್ರೀ ಶಾರದಾಂಬ ಭಜನಾ ಮಂಡಳಿಯವರಿಗೆ ಭಜನಾ ಮಂಡಳಿ ನಡಾರ್. ನಡಾರ್ ಇವರಿಗೆ ಜಗದೀಶ್ ರೈ ಬೆಳ್ಮ ಹೊಸಮನೆಯವರು ಪ್ರಮಾಣ ಪತ್ರವನ್ನು ವಿತರಿಸಬೇಕು. ಹಾಗೆಯೇ ಮುಂದಕ್ಕೆ ಶ್ರೀ ಮಹಾಮಾಯಿ ಸೇವಾ ಸಮಿತಿ ಕಂಡಿಲ, ಶ್ರೀ ಮಹಾಮಾಯಿ ಸೇವಾ ಸಮಿತಿ ಕಂಡಿಲ ಸದಸ್ಯರು ಬಂದು ಪ್ರಮಾಣ ಪತ್ರವನ್ನು ಅಯ್ಯಪ್ಪ ಸ್ವಾಮಿ ಭಜನಾ ಮಂಡಳಿ ಅಸೈಗೋಳಿ, ಶ್ರೀ ಅಯ್ಯಪ್ಪ ಸ್ವಾಮಿ ಭಜನಾ ಮಂಡಳಿ ಅಸೈಗೋಳಿ. ಆಸ್ತಾರ ಭಜಕ ವೃಂದ ಮಡ್ಯಾರು
ಉತ್ಸಾಹಿ ಭಜನಾ ತಂಡ ಬುಳ್ಮ, ಸ್ವಾಮಿ ಭಜನಾ ಮಂಡಳಿ ಹಾಗೆ ಕಲಿಕಾ ಕೇಂದ್ರ ದೇರಳಕಟ್ಟೆ, ಎಲ್ಲ ವಿದ್ಯಾರ್ಥಿಗಳು ಹಾಗೂ ಎಲ್ಲ ಸದಸ್ಯರು, ಮಂಡಳಿಯ ಎಲ್ಲ ಸದಸ್ಯರು ಬಂದು ಪ್ರಮಾಣ ಪತ್ರವನ್ನು ಸ್ವೀಕರಿಸಬೇಕು. ನಮ್ಮ ಅಂಚನೆ ಕಾವಂದೇರಿಗಳ ವಂದನೆ ಮಂತೊಂದು ನಮ್ಮ ಅಯ್ಯಪ್ಪ ಸ್ವಾಮಿ ದೇವರನ್ನು ಎಣ್ಣೆಂದು ಅಂಚ ಮಿತ್ತ ಮರ್ಗಿಳ್ಳಿತ್ತಿನ ನಮ್ಮ ಗಣ್ಯಾರ್ಧಿ ಗಣ್ಯರನ್ನೇ ಅಂಚನೆ ಅನ್ನೇರೇಲ್ಲ ಅಂಚ ನಮ್ಮ ಭಜನೆಗೆ ಮಾತ ಬೈದ್ರೆ ನಮ್ಮ ಪೂರ ಭಜನೆ ದಾಖಲೆ ನಮ್ಮ ಮೂಲ ಭಜನೆ ಬಂಡ ಭಜನೆ ದಾಖಲೆ ಏರು ಗಣ್ಯ ಬಂಡ ಪೂರ ಭಜನೆ ದಾಖಲೆ ಭಜನೆ ದಾಂಡ ಭಜನೆ ಪರಿಸತ್ತೊಂದು ದಾಯಿ ಮಂತೇರು ಕಾವಂದೇರು ಪಂಡ ನಮ್ಮ ಪೂರೆಲ್ಲ ಒಟ್ಟಿಗೆ ಎಕ್ಕ ಭಜನೆ ಮಂತ್ರ 1 ಗಂಟೆ ಮಂತ್ರ ನಮ್ಮ ಪೋಪ ಎಕ್ಕ ಭಜನೆ ಮಂತ್ರ ಒಂಜಿ ಗಂಟೆ ಮಾತ್ರ ನಮ್ಮ ಭಜನೆ ಪರಿಸತ್ರ ಎಂಜ ನಿಯಮ ಬಂಡ ಪೂರೆಲ್ಲ ಒಟ್ಟಿಗೆ ಮಾತ ಸೇರಿದು ಕುಣಿತ ಭಜನೆ ಹತ್ತಿರ ಭಜನೆ ಒಟ್ಟಿಗೆ ಮಂತ್ರ ದಾಯಿ ಮಂತೇರು ಪಂಡ ನಮ್ಮ ಒರಿಯರ್ದು ಒರಿ ತಗೊಂಡು ಮಾತೆಲ್ಲ ಅಕ್ಲು ಗುರ್ತಬೋಡು ನಂಗೆ ಗುರ್ತಬೋಡು ಒಂಜಿ ರಡ್ನೆ ಪ್ರಶ್ನೆ ಬಣ್ಣ ಪ್ರತಿ ಇಲ್ಲಲ್ಲ ಭಜನೆ ಆಡೋದು ಮೇರೆ ಕಡೆ ಹೆಂಗಲ ಚಿಕ್ಕಮ್ಮ ಪನ್ಲೆಕ್ಕನೆ ಪ್ರತಿ ಇಲ್ಲಲ್ಲ ಒಂಜಿ ತಾಲಲ್ಲ ಬೋಡು ಐಕೆ ಒಂಜಿ ಭಜನೆ ಎಲ್ಲ ಪನ್ನೋಡು ದಾಯಿ ಪಣ್ಣ ನಿಕ್ಲ 12ಕ್ಕೆ ನೋಡು ಅಕ್ಲು ಪ್ರತಿ ಒಂಜಿ ವಸ್ತು ಮಂತನಲ್ಲ ದೇವರಿಗೆ ತೋಜು ಪದೇ ತಿನ್ಪುನಿ ಇದ್ರ ತಿನ್ನ ದೇವರೇ ತೋಜು ಪಂದೆ ತಿನ್ಪುಜೇರು ನಮ್ಮ ಅಂಚನೆ ಎಣ್ಣೆಡ್ ಕಾಯ್ತನತ್ತೆ ಪ್ರತಿ ಒಂಜಿಲ ನಮ್ಮ ನೇನು ಪರಂದು ಅವಣ್ಣನಲ್ಲ ದೇವರ ನಂಗೆ ಪ್ರತಿವರೆಗಳ ದೇವರನ್ನ ಸ್ಟ್ಯಾಂಡ್ ಉಪ್ಪುಂಡು ಆ ಸ್ಟ್ಯಾಂಡ್ ಹಿಡಿದು ನಾವು ಖಾಲಿ ಕೈ ಮುಗಿಪಿನತ್ತು ನಮ್ಮ ಕಣತನ ಪರಂದು ಐನದ್ದು ನಮ್ಮ ತೂದು ಐನ್ ತಿನ್ನೋಡು ದಾಯಿ ಪಂಡ ದನದ ಜೋಕುಲು ಅವು ದಾಯ ದಿಯಾರಮ್ಮ ಅಂದಕ್ಕೇನಾರ ಪರಂದು ಅವಾಗ ದೇವರಿಗೆ ಬಾಲೆ ಅಂದು ಅಪ್ಪ ಕಾಲಿ ಅಪ್ಪನ ತಾಳಪ್ಪು ನೈನ ತಾಳ ತನ್ನಾತಿಗೆ ತಾಣ ಬಾಲೆ ಬೊಟ್ಟುಂಡು ದಾಯ ಪಂಡ ನಮ್ಮ ಪಂಡಿಂಡ ಕೇಳುಜಿ ಬಾಲೆ ಐಕಪ್ಪ ತಾಳ ಬೊಟ್ಟುಂಡು ಬಾಬಾ ಎಂಜಿನ ಆಪುಂಡ ನಮ್ಮ ಆ ಜೋಕಲೆ ತನ್ನಷ್ಟಕ್ಕೆ ತಾನೇ ಕಲ್ಪಾಯಿಲೆ ಕಾಪುಂಡು ದಾಯಿಂದ ಪಂಡಂಡ ನಂಕಿತ್ತ ಮುರಣಿ ತೂಲೆ ಅಕ್ಕಲ್ನ ದೇವಸ್ಥಾನದ ಕಾಸಿನ ಅಕ್ಕಲಕ್ಕಲೆ ದಿವೋಡಿಂದೆ ಪಂಡೇರು ಅಂದೆ ಅಪ್ಪನ ಬಾಕಿ ದಾಖಲು ತೂರೆ ಏರು ಎಂಚಿನ ಪೂರ ಕಲ್ಪಾಯರ್ನಂಡಲ ಅಕ್ಲೆ 2,000 ಬರ್ಪುಂಡು ಆ ನೇತಕ್ಲೆ ಪನ್ ಪೂಜೆ ಏರೆಗಿಂದು ಅಕ್ಲೆ ಬರ್ಪುಂಡು ನಂಗೆ ಎಲ್ಲ ಕಾಸು ಕೊರ್ಪುನ ಅಕ್ಲೆಲ್ಲ ತರಬೇತಿ ಕೊರ್ನಂಡ ಇಜ್ಜಿ ನನ್ನ ಭಜನಾ ಪರಿಸತ್ತು ಮಂತಂದ ಪ್ರತಿ ಊರ್ಲ ತರಬೇತಿ ಕೊರುಂಡ ಇತ್ತ ಅನ್ನೆರೆಗಳಂಜನೆ ಅನ್ನೆರೆ ಕಾಸು ಇಜ್ಜಿ ಮೂಲ ಆ ಮ್ಯಾನೇಜ್ಮೆಂಟ್ ಮಂತನ ಮಾತ್ರ ಕಾಸು ಬಾಕಿ ದಾಖಲೆಗೆ ಏರೆಗೆ ಮಂತನಲ್ಲ ಆ ಕಲ್ಪಂಡ ಟ್ಯೂಷನ್ ಕೊರ್ಪಿರ್ಬೇಕು ಅಕ್ಲನ ಅವು ಗೊತ್ತಾಣೈತೆ ಪಣ್ಣ ಅಕ್ಲೆ ಕರ್ಪೇರು ಅಕ್ಲೆ ಗೌರ್ಮೆಂಟ್ದ ಕಾಸು ಪಣ್ಣ ನಂಗೆ ಎಲ್ಲ ಬರ್ಪುಂಡೆ ಬರ್ಪುಜತೆ ಅಪ್ಪಗ ನನ್ನ ಭಜನಾ ಪರಿಸತ್ತು ಒಂಜಿ ಬಾಲೆಗೆ ಏರಾಂಡ ತರಬೇತಿ ಕೊರಿಯರ್ನಂಡ ಅಕ್ಲೆಗಳು ಒಂಜಿ ಭಜನಾ ಪರಿಸತ್ತು ಈತ ಕಾಸು ನನ್ನ ಬರಿಯರ ಯಾವ ಪಂಡ ಅಕ್ಲ ದೇವಸ್ಥಾನದ ಕಾಸು ಅವಳು ಮಂಡ ದಿಂಜ ದಿಯರ ಆಪುಜಿ ಆ ಕಾಸು ಓಲಾಂಡ ಪಟ್ಟೋಡಿನ ನಂಕ್ಲ ಬರುವುದು ಒಂದು ಅನಿಸ್ಕೆ ಇಂಚಿನ ಎಣ್ಣೆ ಮುಖಂಡೆ ತರಬೇತಿ ಕೊರ್ಪುನಿ ಈ ಬಾಲೆಗೆ ಈತ ಜನ ಜೋಕುಲೇರು ಅಮ್ಮಣ್ಣ ನಮ್ಮಣ್ಣ ಒಂಜಿ ಭಜನೆ ಬರ್ಸಿಟ್ಟು ನೋಟೆಡ್ ಮಂತ ನಂಡ ಅಂದೆ ಕಪ್ಪೆಗಳೊಂಜಿ ಸಂಘ ಉಂಡು ಅಂದೆ ನಂಗೆ ಸಂಘ ಇಜ್ಜಿ 1 ಗಂಟೆ ಮಂತ ಬಾಯ ಕಪ್ಪೆಗೆ ಸಂಘ ಇಜ್ಜ ಉಂಡತೆ ಅವಾಗ ನಂಗೆ ಭಜನೆ ಪರಿಸತ್ತು ಇಜ್ಜಿ ಸುರುಟು ತುಳು ಒಕ್ಕುಟ್ಟ ಮಂತೀರ ಅಂದೆ ಗೊತ್ತುಂಡೆ ತುಳು ಮಂತೀನಿ ಕಾವಂದೇರೆ ಐದು ಪಕ್ಕ ತುಳು ಅಕಾಡೆಮಿ ಅಂಡು ಐಜೆ ನಮ್ಮಡ ಹೆಂಚಿನ ಆತಿನ ಭಜನೆ ಮಾಡ್ತೀವಿ 10 ವರ್ಷದಿಂದ ಭಜನೆ ಮಾಡೋದಿಲ್ಲ ಭಜನೆ ಬಂದ್ಬಿಟ್ಟ ಕಡಲೆ ಎಲ್ಲೆಲ್ಲ ಬಣ್ಣೊಳ್ಳಿ ಮಲ್ಲೆಲ್ಲ ಬಣ್ಣ ಏತ್ತು ಗಟ್ಟಿಲ್ಲ ಬಣ್ಣಲಿ ಏತ್ತು ಎಲ್ಲೆಲ್ಲ ಬಣ್ಣೊಳ್ಳಿ ಭಜನೆ ಒಲಿಪಾಳು ನೀನು ಯಾಕೋ ನಿನ್ನ ಅಂಗಿ ಹಾಕು ಅದರ ಭಾಗ್ಯದ ಲಕ್ಷ್ಮಿ ನಿಖಲಿಂದ ಏರಣ್ಣ ಬತ್ತನ ಪೊಂಜ ಬತ್ತನ ಲೆಪ್ಪು ಭಾಗ್ಯದ ಲಕ್ಷ್ಮಿ ಬಾರಮ್ಮ ಅಂದ ಅಂಚಲೆ ಪೋಡು ನಮ್ಮ ಇರು ಬಲೆ 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 ಭಜನೆ ದಕ್ಕಲು ಭಾಗ್ಯದ ಲಕ್ಷ್ಮಿ ಬಾರಮ್ಮ ಅಂದು ಅಂಚನ ನಮ್ಮ ಒಂಜಿ ಭಜನೆಡೇ ಮುಂದೇರಿಂದಂಡ ನಂಗೆ ದಾಯ ಪಣ್ಣಂಡ ನಂಕಲ ಆ ತರಬೇತಿ ಕೊರ್ಪುನ ಬಾಲೆಗೆ ತರಬೇತಿ ಕೊರಿಯರ್ದಂಡ ಆಯ್ಕೆಲ್ಲ ಒಂಜಿ ಸಂಭಾವನೆ ಎಂದು ಬೋಡು ಸಂಭಾವನೆ ಬರ ಅಧಿಕಾರಿ ನಂಗೆ ಮನ್ಪೇರಾಪುಂಡ ಏರಿಲ್ಲ ಅಪ್ಪಗ ಭಜನಾ ಪರಿಸತ್ರಿ ಈತ ಜನ ಇಂಚಿನ ಮಂದಿರೋಡು ಬೇವ್ರಿ ತರಬೇತಿ ಕೊರ್ಪೆ ಇಂಚಿನ ಅವಳು ಅನ್ನೆರುಳ್ಳೇರು ಅರೆಗಳೊಂಜಿ 2,000 ಇಂಚಿನ ಬೇತಕ್ಲೆ ಕಾಸು ಬೋದು ಬೇತೆ ನಡತೆ ನಂಗೆ ನನ್ನ ಓಲಾಂಡ ಕಾಸಿತ್ತು ಸುಬ್ರಹ್ಮಣ್ಯನ್ ಅಲ್ಲಿ ನಮ್ಮಲ್ಲ ಒಂಜಿ ಕೊರ್ಕ ನಡ್ಸಿ ಎಂಕಲಿ ತುಂಜಿನ ಮನ್ಪು ಅಂತ ಅದು ಕಾಸು ಬರೋಡು ನಾಯಿ ನಮ್ಮ ಕಾಸೆ ನಂಗೆ ಆರ ಪೂಜೆ ಮನ್ಪೇರು ಕಾಂಡೇಡ್ ಭಯ ಮುಟ್ಟ ಆಯ್ತು ಇಂದು ಮನ್ಪೇರು ಆ ಜಪ ತಪ ಅನ್ಬಿಟ್ಟದು ಅಲ್ಲ ನಂಗೆ ಒಂಜಿ 5 ನಿಮಿಷ ಸ್ಟ್ಯಾಂಡ್ ದುಡು ಅಂತಲ್ಲ ಬಚ್ಚು ನಂದೆ ಅಕ್ಲೆ ಈತೆ ಮಂತ್ರ ಬನ್ನುಡು ಈತೆ ಕೈ ಇಂಚ ಮಂತ್ರನೆ ಇಂಚ ಮುಟ್ಟನ್ನ ಮಾತ್ರ ಮಂತ್ರ ಬನ್ನಿ ಕಾಲಿ ಮಂತ್ರ ಬಣ್ಣ ಆಪುಜಿ ಅಂಚನೆ ನಮ್ಮಲ್ಲ ತಾಲ ಬೊಟ್ಟನ್ನು ಮಾತ್ರ ಭಜನೆ ಐಕ್ ನಮ್ಮ ಭಜನಾ ಪರಿಸತ್ತು ರಾಜ್ಯ ಹೊಡಿತಾನೆ ರಾಜ್ಯ ಮುಟ್ಟೈತದ ಭಜನಾ ಪರಿಸತ್ ಐಕಲ್ಲ ನಮಗಳೊಂಜಿ ಭಜನಾ ಪರಿಸತ್ತು ಮಾತ್ರ ಸಂಗೊಲ್ಲ ಸೇರ್ದು ಭಜನಾ ಪರಿಸತ್ತು ಮಂತ್ ಒಟ್ಟುಗು ನನ್ನ ತುಂಬು ಒಟ್ಟಿಗೆ ಪೋಯಿಂದು ಪಂಡದು ಕುಡೊಂಜಿ ಎಂಜಿನ ಪಂಡ
ನಿಖಿಲ್ ಭಜನೆ ಪಂಡದ ಜಪ್ಪುಲೆ ಭಜನೆ ಪಣಂದ ಜಪ್ಪುಲೆ ನಿಖಿಲ್ ದಿನಾಲ ಭಜನೆ ಪಂಡ ಜಪ್ಪುಲೆ ಪಣಂದ ಜಪ್ಪುಲೆ ಐಟ್ ಆತೆ ನಿಖಿಲ್ ಭಜನೆ ಪಂಡದ ನಿಖಿಲ್ ನಿದ್ರನೇ ಬೂರುಜ್ಜಿ ಭಜನೆ ಪಂಡದ ತನ್ನ ಅತ್ತಿಗೆ ನಿದ್ರೆ ಬೂರುಂಡು ಐಗೆ ನಿದ್ರೆ ಕಣರಡಂದಿಜ್ಜಿ ನೇ ನಿದ್ರೆ ನೇರೆಗಳ ಕಂಡರಾಪುಂಡು ಇಜ್ಜತ್ತೆ ಆಬಜತ್ತೆ ಕಂಡರಾಬಜಿ ಐ ನೇರೆಗಳ ಕಂಡರಾಬಜಿ ನಿದ್ರೆ ಆ ನಿದ್ರೆ ಬರ್ಪುನಕ್ಲುಂಡಾ ನಿತ್ರ ನಂಗೆ ಪನ್ಲಕ ನಿದ್ರೆ ಬರ್ಪುಂಡು ಇಜ್ಜತ್ತೆ ಐಕೆ ನಿಖಿಲ್ ಭಜನೆ ಪನ್ನೆ ತನ್ನತ್ತಿಗೆ ನಿದ್ರೆ ಆರ್ಪುಂಡು ಐಕ್ ಭಜನೆ ಪಂಡದು ಪ್ರತಿ ಇಲ್ಲಲ್ಲ ಭಜನೆ ಪಂಡದು ನೇನು ನಮ್ಮ ಭಜನಾ ಪರಿಷತ್ತನ್ನು ದುಂಬಕೊಂಡು ಒಂದು ಪಂಡದು ಮಾತೆಲ್ಲ ನಮ್ಮ ಸೇರಿದ್ದು ಭಜನೆ ದಕ್ಕಲಿಂದ ಪಂಡದು ನಮ್ಮ ಒಟ್ಟಿಗೆ ಭಜನಾ ಪರಿಷತ್ ಇತ್ತು ನಮ್ಮ ನಡ್ತೊಂದು ಉಪಾಯ ಪಂಡದು ನಿನ್ನ ರೊಟ್ಟಿ ಪ್ರಾರ್ಥನೆ. ಸ್ವಾಮಿ ಶರಣಮಯ್ಯಪ್ಪ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಮಂಜುನಾಥೇಶ್ವರ ಭಜನಾ ಪರಿಷತ್ತಿನ ಮಂಗಳೂರು ತಾಲೂಕಿನ ಅಧ್ಯಕ್ಷರಾಗಿದ್ದುಕೊಂಡು ತಾವುಗಳು ಮಂಗಳೂರು ತಾಲೂಕಿನಾದ್ಯಂತ ವಿವಿಧ ಭಜನಾ ಮಂಡಳಿಗಳನ್ನು ಸಂಪರ್ಕಿಸಿ ಇಂತಹ ಹಲವಾರು ಭಜನಾ ಈ ಸಂದರ್ಭದಲ್ಲಿ ನಮಗೆ ಒಂದು ಹಿತವಚನಗಳನ್ನು ನೀಡಿದಂತಹ ನಿಮಗೆ ನಮ್ಮ ಭಜನೋತ್ಸವದ ಕಾರ್ಯಕ್ರಮದ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಅದೇ ರೀತಿ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ನಾವು ಹೋಗಿ ಪೂಜೆ ಕಾವಂದರಿಗೆ ಮನವಿಯನ್ನ ಹಾಗೆ ಈ ಭಜನೋತ್ಸವದ ಆಮಂತ್ರಣವನ್ನ ಯೋಜನಾಧಿಕಾರಿಗಳ ಸಮ್ಮುಖದಲ್ಲಿ ಅಂದ್ರೆ ಗ್ರಾಮಾಭಿವೃದ್ಧಿ ಯೋಜನೆಯ ಸದಸ್ಯರು, ಭಜನಾ ಪರಿಷತ್ ಹಾಗೆ ಭಜನಾ ಮಂಡಳಿ ದೇವಸ್ಥಾನದ ಸದಸ್ಯರು ಹೋಗಿ ಅವರಿಗೆ ಆಮಂತ್ರಣ ನೀಡಿ ಸಂದರ್ಭದಲ್ಲಿ ಪ್ರಸಾದ ರೂಪವಾಗಿ ಮೊತ್ತ, ಅದೇ ರೀತಿ ಅನ್ನ ಸಂತರ್ಪಣೆಗೆ ಬೇಕಾಗಿರುವಂತಹ ಸರಿಸುಮಾರು 25 ಕ್ವಿಂಟಲ್ ತರಕಾರಿಯನ್ನ ಶ್ರೀ ಕ್ಷೇತ್ರ ಧರ್ಮಸ್ಥಳ ವತಿಯಿಂದ ನಮ್ಮೊಂದಿಗೆ ಇಂದು ನಮ್ಮ ಈ ಕ್ಷೇತ್ರದಲ್ಲಿ ಭಜನೋತ್ಸವ ಕಾರ್ಯಕ್ರಮ ಸಾಂಗವಾಗಿ ನೆರವೇರಿ ಈಗ ನಾವು ಕಾರ್ಯಕ್ರಮದ ಅಂತಿಮ ಘಟ್ಟದಲ್ಲಿದ್ದೇವೆ. ಧನ್ಯವಾದ ಸಮರ್ಪಣಾ ಕಾರ್ಯಕ್ರಮ. ಇಂದಿನ ಈ ಭಜನೋತ್ಸವ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಕೈಗೊಳಿಸಿದಂತಹ ಕ್ಷೇತ್ರದ ಪ್ರಧಾನ ಅರ್ಚಕರು ಶ್ರೀ ಲಕ್ಷ್ಮೀಶ ಬೈಪಾಡಿತಾಯ ಇವರಿಗೆ ಕ್ಷೇತ್ರದ ಪರವಾಗಿ ಹಾಗೂ ಭಜನಾ ಮಂಡಳಿಯ ಪರವಾಗಿ ಧನ್ಯವಾದವನ್ನು ಸಮರ್ಪಣೆ ಮಾಡ್ತಿದ್ದೇವೆ. ಅದೇ ರೀತಿಯಲ್ಲಿ ಶ್ರೀ ಕ್ಷೇತ್ರದ ಗುರುಸ್ವಾಮಿಗಳು ಹಾಗೂ ಮುಕ್ತಸ್ಥರಾದಂತಹ ಶ್ರೀ ವಿಶ್ವನಾಥ ಕಾಯಪಳಿಕೆ ಕೂಡ ಇಂದು ನಮ್ಮ ಈ ಸಭಾ ಕಾರ್ಯಕ್ರಮದಲ್ಲಿ ಆಸೀನರಾಗಿದ್ದಾರೆ. ಅವರು ಕೂಡ ಕ್ಷೇತ್ರದ ಪರವಾಗಿ ಹಾಗೂ ಭಜನಾ ಮಂಡಳಿಯ ಪರವಾಗಿ ಧನ್ಯವಾದವನ್ನು ಸಮರ್ಪಣೆ ಮಾಡ್ತಾ ಇದ್ದೇವೆ.